ರಿಲೀಸ್ ಆದ್ಮೇಲೆ ಡೆವಲಪ್‌ಮೆಂಟ್ ಆಗಿರೋ ಘಟನೆಗಳ ಬಗ್ಗೆ ಮಾತಾಡಕ್ಕೆ ನಾನು ಮತ್ತು ರಾಘವೇಂದ್ರ ನಾಯಕ್ ಅವರು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಮಾಡಿದಂಥ ಕೆಲವು ಅಲಿಗೇಷನ್ಸ್‌ಗಳಿಗೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ನಮ್ಮ ಕಡೆಯಿಂದ ಏನು ಎಲ್ಲ ನಡೆದಿದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡಕ್ಕೆ ಬಂದಿದ್ದೀನಿ. 2023 ಆಗಸ್ಟ್ 31ನೇ ತಾರೀಕು ನಾವು 11 ಗಂಟೆಗೆ ಅವರು ಅಪಾರ್ಟ್ಮೆಂಟ್ಗೆ ಕತೆ ಹೇಳಕ್ಕೆ ಹೋಗಿದ್ವಿ. ಅವರ ಅಪಾರ್ಟ್ಮೆಂಟ್ ಒಳಗಡೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಚೆಕಿಂಗ್ ಇರುತ್ತೆ ಅವ್ರದ್ದು ಅಪಾರ್ಟ್ಮೆಂಟ್ ಒಳಗಡೆಗೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ ಅಲ್ಲಿ ಟೈಮು ಮತ್ತು ಯಾರ್ಯಾರು ಹೋಗಿದೀವಿ ಅನ್ನೋದು ಡೀಟೇಲ್ ಇರುತ್ತೆ, ಕಾರ್ ನಂಬರು ಇರುತ್ತೆ. ಅದನ್ನ ಮುಗಿಸ್ಕೊಂಡು ವಾಪಸ್ಸು ಎಷ್ಟು ಗಂಟೆಗೆ ಬಂದಿವಿ ಅನ್ನೋದನ್ನು ಅದು ರೆಕಾರ್ಡ್ ಆಗಿರುತ್ತೆ. ನಾವು 2 ನಿಮಿಷ ಕತೆ ಹೇಳಿದೀವ, ಅವರಿಗೆ 2 ಅವರ್ ಕತೆ ಹೇಳಿದೀವ ಅನ್ನೋದು ಸಾಕ್ಷಿ ಸಮೇತ ಅವರ ಏನು ಸೆಕ್ಯೂರಿಟಿ ಚೆಕ್ ಅಲ್ಲಿ ಇರುತ್ತೆ. ಮತ್ತು ಸಾಧ್ಯ ಆದರೆ ಅವರ ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ ಅದು. ಆ ಅಪಾರ್ಟ್ಮೆಂಟ್ ಅಲ್ಲಿ CCTVಗಳು ಸಾಕಷ್ಟು ಇರ್ತವೆ. ಆ ಸಾಕಷ್ಟು CCTVಯಲ್ಲೂ ನಾವು ಅವರಿಗೆ ಎಷ್ಟೊತ್ತು ಕತೆ ಹೇಳಿದೀವಿ ಮತ್ತು ಅವ್ರ ಜೊತೆಗೆ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅನ್ನೋದು ರೆಕಾರ್ಡ್ ಆಗಿರುತ್ತೆ. ಅದು ನಾವು ಮುಂದೆ ಯಾವುದೇ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಂಡು ಹೋಗ್ಬೋದು. ನಾವು ಅವರಿಗೆ ರಾಘವೇಂದ್ರ ನಾಯಕ್ ಅವರು ಕಥೆಯನ್ನ ನನಗೆ 2022 ಟೈಮಲ್ಲಿ ನನಗೆ ಅವರು ಒಂದು ಲೈನ್ ಹೇಳಿದ್ರು. ಆ ಲೈನ್ ನನಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ನಾನು ಡೈರೆಕ್ಟ್ ಮಾಡಿ ಸುಮಾರು ವರ್ಷ ಆಗಿತ್ತು. ನಾನು ಡೈರೆಕ್ಟ್ ಮಾಡಕ್ಕೆ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಕತೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಾನು ಅವ್ರ ಕಥೆನ ಸೆಲೆಕ್ಟ್ ಮಾಡ್ಕೊಂಡೆ. ಆ ಕತೆ ನಾವು ಸುಮಾರು ಒಂದು 5-6 ತಿಂಗಳು ವರ್ಕ್ ಮಾಡಿ ಅದನ್ನ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ಆದ್ಮೇಲೆ ನಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ನಾವು ಆ ಕಥೆನ ಹೇಳಿದ್ವಿ. ಅದಲ್ಲದೆ ಆ ಕಥೆನ ನಾವು ಸುಮಾರು 5-6 ತಿಂಗಳು ವರ್ಕ್ ಮಾಡೋ ಟೈಮಲ್ಲಿ ಸುಮಾರು ಒಂದು 5-6 ಜನ ರೈಟರ್ಸ್ ಗಳಿಗೆ ಹೇಳಿದ್ವಿ. ಅದರಲ್ಲಿ ಮೇನು ಆಕಾಶ್ ಶ್ರೀವಾತ್ಸವ್ ಡೈರೆಕ್ಟರ್ ಒಬ್ರು ಇದ್ದಾರೆ. ಅದ್ರ ಜೊತೆಗೆ ತಮಿಳ್ ಕೆಲವು ರೈಟರ್ಸ್ ಇದ್ದಾರೆ, ಆಮೇಲೆ ಮತ್ತೆ ಕನ್ನಡದಲ್ಲೂ ಕೆಲವು ರೈಟರ್ಸ್ ಇದ್ದಾರೆ. ಅವ್ರ ಸಮ್ಮುಖದಲ್ಲಿ 2-3 ರೀಡಿಂಗು ಆಗಿದೆ ಈ ಕಥೆದು. ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಹತ್ರ ಹೋಗಿ ನಾವು ಡೀಟೇಲ್ ಆಗಿ ಕತೆ ಹೇಳಿದ್ವಿ. ಆ ಕತೆ ಬಗ್ಗೆ ರಾಘವೇಂದ್ರ ನಾಯಕ್ ಅವರು ಡೀಟೇಲ್ ಆಗಿ ಹೇಳ್ತಾರೆ ನಿಮಗೆ ಏನಾಯ್ತು ಅಂತ. ಅವ್ರ ಅವ್ರ ಮುಂದಿನ ಪ್ರಶ್ನೆ ಅವ್ರು ಏನ್ ಹೇಳಿದ್ದೇನು ಅಂತಂದ್ರೆ, ಸಿನಿಮಾ ಮುಗಿದ್ ನೋಡ್ಕೊಂಡು ಬಂದು ನಾನು ಕಾಲ್ ಮಾಡಿದೆ 1 ಗಂಟೆಗೆ ಅಂತ ಅವ್ರು ಹೇಳಿದ್ರು. ನಾನು 12:53ಕ್ಕೆ ನಾನು ಅವರಿಗೆ ಓರಿಯನ್ ಮಾಲ್ ಅಲ್ಲಿ ನಾನು 10 ಗಂಟೆ ಶೋಗೆ ನಾನು ಅವ್ರದ್ದು ಬುಧವಾರ ಸಿನಿಮಾ ನೋಡಿದೆ. ಬುಧವಾರ ಸಿನಿಮಾ 10 ಗಂಟೆಗೆ ಶೋ ನೋಡಿ ಪೇಡ್ ಪ್ರೀಮಿಯರ್ ಅಲ್ಲಿ ಸಿನಿಮಾನ ನೋಡಿ ನಾನು ಅವರಿಗೆ 10:53ಕ್ಕೆ ನಾವು ಮಾಡಿರೋ ಕತೆನ ಅವರು ಬಳಸ್ಕೊಂಡಿದಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಮೆಸೇಜ್ ಹಾಕಿದೆ. ನಾನು ಫೋನ್ ಮಾಡಿಲ್ಲ. ಅದು ರೆಕಾರ್ಡ್ ಸಮೇತ ಅವ್ರ ಮೊಬೈಲ್ ಅಲ್ಲೂ ಇರುತ್ತೆ, ನನ್ನ ಮೊಬೈಲ್ ಇರುತ್ತೆ, ಅದು ಸಾಕ್ಷಿ ಸಮೇತ ನಾವು ಕೊಡ್ತೀವಿ. ನಾನು 12:53ಕ್ಕೆ ನಾನು ಅವರಿಗೆ ವಾಯ್ಸ್ ಮೆಸೇಜ್ ಹಾಕಿದೆ. ವಾಯ್ಸ್ ಮೆಸೇಜ್ ಹಾಕಿದ ತಕ್ಷಣನೇ ನನಗೆ ಕಾಲ್ ಮಾಡಿದ್ರು. ಅವರು ತಕ್ಷಣನೇ ಕಾಲ್ ಮಾಡಿದ್ರು. ನಾನು ಅದ್ರಲ್ಲಿ ಹೇಳಿದ್ದೆ ವಾಯ್ಸ್ ಮೆಸೇಜ್ ಅಲ್ಲಿ, ನಿಮ್ಮ ಸಿನಿಮಾ ನಾನು ನೋಡಿದೆ, ಸಿನಿಮಾ ಚೆನ್ನಾಗಿದೆ, ನಿಮ್ಗೆ ಒಳ್ಳೇದಾಗ್ಲಿ. ಆದ್ರೆ ನಾವು 2023 ಬಂದು ನಿಮಗೊಂದು ಕತೆ ಹೇಳಿದೀವಿ. ಆ ಕಥೆಯ ಕೋರ್ ಪಾಯಿಂಟ್ ಅಂದ್ರೆ ಆತ್ಮ ಅನ್ನೋದು ಏನಿರುತ್ತೆ ಅದನ್ನ ಬಳಸ್ಕೊಂಡು ನೀವು ಸಿನಿಮಾನ ಮಾಡಿದ್ದೀರಾ. ಸೆಕೆಂಡ್ ಹಾಫ್ ಇಂಟ್ರೋ ಬ್ಲಾಕ್ ಇಂದ ಹಿಡಿದು ಸಿನಿಮಾ ಕ್ಲೈಮ್ಯಾಕ್ಸ್ ಆಗೋವರೆಗೂ ನಾವೇನ್ ನಿಮ್ಮ ಕತೆ ಹೇಳಿದೀವಿ ಆ ಕಥೆಯನ್ನ ಸಂಪೂರ್ಣ ನೀವು ಇದರಲ್ಲಿ ಬಳಸ್ಕೊಂಡಿದ್ದೀರಾ. ಕೋರ್ ಪಾಯಿಂಟ್ ಸೀನ್ಸ್ ಅಂತ ಹೇಳ್ತಾ ಇಲ್ಲ, ಅದರ ಆತ್ಮನ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಅಲಿಗೇಷನ್ ಮಾಡಿದೆ. ನಾನು ಕೇಳಿದ್ದೆ ನೆನಪಿಲ್ಲಲ್ಲ ಅಂತ 1-2 ಸತಿ ಹೇಳಿದ್ರು. ನಾನು ಡೇಟ್ ಸಮೇತ ಹೇಳಿದಾಗ ಹೌದೌದು ಬಂದಿದ್ರಿ, ಅದು ಯಾವುದೋ ಒಂದು ಕತೆ ಹೇಳಿದ್ರಿ, ನಾವು ಅದನ್ನ ಬಳಸ್ಕೊಂಡಿಲ್ಲ ಅಂತ ಅವರು ಹೇಳಿದ್ರು. ಅಷ್ಟಕ್ಕೆ ಅದು ಕಾಲ್ ಮುಗೀತು. ನೆಕ್ಸ್ಟ್ ಡೇ ಇತ್ತು, ನಾನು ಪ್ರೂಫ್ ಸಮೇತ ನಾನು ಅವ್ರಿಗೆ ಕಳಿಸ್ದೆ. 2023 ಡಿಸೆಂಬರ್ ಅಲ್ಲಿ ನಾವು ಡೈಲಾಗ್ ರೈಟರ್ ರಘು ನಿಡುವಳ್ಳಿ ಅವರಿಗೆ ನಾವು ಮೇಲ್ ಮುಖಾಂತರ ಅವರಿಗೆ ನಾವು ಇಡೀ ಸ್ಕ್ರಿಪ್ಟ್ ಅನ್ನ ನಾವು ಅವ್ರಿಗೆ ಕಳಿಸಿದ್ವಿ. ಆ ಮೇಲ್ ಡೀಟೇಲು ನಾನು ಅವ್ರಿಗೆ ಕಳಿಸ್ದೆ. ಮೇಲ್ ಅಲ್ಲಿ ಇವರು ನನಗೆ ಕಳಿಸಿರೋ ಡೀಟೇಲ್ ಕಳಿಸಿದ್ರು, ಸಿನಾಪ್ಸಸ್ ಜೊತೆಗೆ ಅದರದ್ದು ಕತೆ ಜೊತೆಗೆ, ಮತ್ತು ಆ ಕತೆಗೆ ನಮಗೆ ಇನ್ಸ್ಪೈರ್ ಆಗಿರುವಂತ ಒಂದು ಇನ್ಸಿಡೆಂಟ್ ಸಮೇತ ಇವರು ನನಗೆ ಸಿನಾಪ್ಸಸ್ ಮತ್ತು ಮೇಲ್ ಕಳಿಸಿರುವಂತ ಡೀಟೇಲ್ ಕಳಿಸಿದ್ರು. ನಾನು ಅವ್ರಿಗೆ ಫಾರ್ವರ್ಡ್ ಮಾಡಿ
ವಾಯ್ಸ್ ಮೆಸೇಜ್ ಹಾಕಿದೆ. ಮತ್ತೆ ತಿರ್ಗಾ ಅವರು ಕಾಲ್ ಮಾಡಿದ್ರು. ಇಲ್ಲ ನಾನು ಬಳಸ್ಕೊಂಡೇ ಇಲ್ಲ ಅಂತ. ನಾನು ಹೇಳಿದೆ, ನೋಡು ಡಾರ್ಲಿಂಗ್ ಕೃಷ್ಣ ಅವರೇ, ನಾನು ನೀವು 2013 ನಾವು ಪರಿಚಯ, ತುಂಬಾ ಒಂದು ದೊಡ್ಡ ಲಾಂಗ್ ರಿಲೇಶನ್ಶಿಪ್ ಇದೆ. ನಿಮ್ಮ ಮನಸಾಕ್ಷಿ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತಂದೆ. ಇಲ್ಲ, ನನ್ನ ಮಗಳು ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ದೇವ್ರನ್ನ ತುಂಬಾ ನಂಬ್ತೀರಾ, ನೀವು ದೇವ್ರನ್ನ ನಂಬೋದಾದ್ರೆ ನನ್ನ ಹೆಂಡತಿ ಮತ್ತು ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಕಥೆನ ನಾನು ಬಳಸ್ಕೊಂಡಿಲ್ಲ ಅಂತಂದ್ರೆ. ಆಯ್ತು, ನಿಮ್ಮ ಆತ್ಮಸಾಕ್ಷಿಗೆ ಈ ವಿಷಯನ ಇದನ್ನ ಬಿಟ್ಬಿಡ್ತೀನಿ ಅಂತ ನಾನು ಶುಕ್ರವಾರ ನಾನು ಈ ವಿಷಯನ ಬಿಟ್ಟೆ. ನಾನು ಅಲ್ಲಿಗೆ ಆಯ್ತು, ಸರಿ ನಿಮ್ಮ ಆತ್ಮಸಾಕ್ಷಿನೇ ಒಪ್ಕೊಳ್ಳಲ್ಲ ಅಂತ ಅಂದ್ಮೇಲೆ ಸರಿ, ಇದಕ್ ಮೇಲೆ ನಿಮ್ ಜೊತೆಗೆ ವಾದ ಮಾಡಿ ಮತ್ತು ನಿಮ್ಗೆ ಪದೇ ಪದೇ ಅದನ್ನ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ನಾನು ಅದನ್ನ ಬಿಟ್ಟೆ. ಅದಾದ್ಮೇಲೆ ನಂದು ಏನು ಅಂದ್ರೆ, ಇವ್ರ ಹತ್ರ ಕಥೆಯ ರೈಟ್ಸ್ ನನ್ನ ಹತ್ರ ಇದೆ. ಅಂದ್ರೆ ಅದಕ್ಕೆ ರೈಟಿಂಗ್ಗೆ ಮತ್ತು ಎಲ್ಲದಕ್ಕೂ ಇವ್ರಿಗೆ ರೆಕಮೆಂಡೇಶನ್ ನಾನು ಪೇ ಮಾಡಿದ್ದೀನಿ. ಜಿ ಸಿನಿಮಾಸ್ ಪರವಾಗಿ ಈ ಕಥೆನ ನಾನು ತಗೊಂಡಿದ್ದೀನಿ. ಆದ್ರಿಂದ ನಾನು ಇಷ್ಟನ್ನ ನಾನು ಮಾಡಿ ನಾನು ಮುಗಿಸಿದೆ. ಆಯ್ತು ಸರಿ, ಡಾರ್ಲಿಂಗ್ ಕೃಷ್ಣ ಸುಮಾರು ವರ್ಷದಿಂದ ನನಗೆ ಪರಿಚಯ ಇರೋ ವ್ಯಕ್ತಿ ಮತ್ತು ನನ್ನ ಫ್ರೆಂಡು ಅಂತ ನಾನು ಅದನ್ನ ಬಿಟ್ಟೆ. ಆದ್ಮೇಲೆ ಒಬ್ಬ ರೈಟರ್ ಆಗಿ ಅವರಿಗೆ ಒಂದು ತವಕ ಇರುತ್ತೆ. ಅದಾದ್ಮೇಲೆ ಏನು ನಡೀತು ಅನ್ನೋದನ್ನ ರಾಘವೇಂದ್ರ ನಾಯಕ್ ಅವರು ಹೇಳ್ತಾರೆ. ನಾ ಅಲ್ಲಿಂದ ಕಂಟಿನ್ಯೂ ಹೇಳ್ತೀನಿ, ಯಾಕಂದ್ರೆ ಅದಾದ್ಮೇಲೆ ನನಗೆ ಆಕ್ಚುಲಿ ನನ್ನ ಸರ್ಕಲ್ ಅಲ್ಲಿ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿತ್ತು. ಯಾಕಂದ್ರೆ ತುಂಬಾ ಜನ ಫೋನ್ ಮಾಡಿ ನನಗೆ ಸ್ಯಾಟರ್ಡೆ ನೀನ್ ಹೇಳಿದ ಕತೆ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಅದೇ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ನಾನು ಕೃಷ್ಣ ಅವ್ರಿಗೆ ಕತೆ ಹೇಳಿದ್ದು ನಾನು ಶೇರ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಡೈಲಾಗ್ ರೈಟರ್ ಗೊತ್ತು, ಇವ್ರಿಗೆಲ್ಲ 5-6 ವರ್ಷದ ಹಿಂದೆನೆ ಗೊತ್ತು ಆ ಕತೆ. ಗುರು ಸರ್ಗೆ ನಾನು ಯಾವಾಗ ಹೇಳಿದ್ದೀನಿ ಅದಕ್ಕೆ ಮುಂಚೆನೆ ಅದು 2-3 ಸಲ ನಾನೇ ಸಿನಿಮಾ ಮಾಡ್ಬೇಕಂತ ಹೋಗಿದ್ದೀನಿ. ನಿಮ್ಮ ಒಬ್ಬ ಜರ್ನಲಿಸ್ಟ್ ಅವ್ರಿಗೂ ಕೂಡ ತುಂಬಾ ಗೊತ್ತು, ನಾನು ಅವ್ರ ಹೆಸರು ಹೇಳಲ್ಲ, ಅವ್ರು ನಿಮ್ಗೆ ಗೊತ್ತಿರುತ್ತೆ, ನಂಗೆ ತುಂಬಾ ಆತ್ಮೀಯರವರು. ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಜೊತೆ ಮೀಟ್ ಮಾಡಿಸಿ ಅದೇ ಕತೆ ನಾನು ಹೇಳಿದ್ದೀನಿ ಒಂದು 6-7 ಇಯರ್ಸ್ ಬ್ಯಾಕ್. ಸೊ ಅವರೆಲ್ಲ ಹೇಳಿದಾಗ ನಂಗೆ ಬೇಸರ ಆಗಿ, ಒಬ್ಬ ರೈಟ್ರು ಒಂದು ಕಥೆನ ಹಿಂಗೆ ಈಸಿಯಾಗಿ ಬ್ರೀಚ್ ಮಾಡ್ತಾರೆ ಅನ್ನೋದು ಬೇಜಾರಲ್ಲಿ ನಾನೊಂದು ಇಂಡೈರೆಕ್ಟ್ ಆಗಿ ಯಾರು ಹೆಸರನ್ನ ಹೇಳದೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಸಂಡೇ. ಸೊ ಅಂದ್ರೆ ಹೆಂಗೆ ನಾವು ಪ್ರಿಕಾಷನ್ಸ್ ತಗೋಬೇಕು ಒಂದು ಕಥೆನ ಒಬ್ರಿಗೆ ಹೇಳ್ಬೇಕಾದ್ರೆ, ಅಂದ್ರೆ ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನಾವೊಂದು ಅವತ್ತು ನಮ್ಮ ಹತ್ರ ವಾಯ್ಸ್ ರೆಕಾರ್ಡರ್ ಒಂದು ಇದ್ದಿದ್ರೆ, ನಾನೀಗ ಅಂದ್ರೆ ಕತೆ 1.5-2 ಗಂಟೆ ನಾನು ನರೇಟ್ ಮಾಡಿದ್ದೀನಿ ಅವ್ರಿಗೆ, ಅದಕ್ಕೆ ಮುಂಚೆ ಮಾತಾಡಿದ್ದು ಅದಾದ್ಮೇಲೆ ಕತೆ ಮೇಲೆ ಡಿಸ್ಕಷನ್ ಆಗಿದೆಲ್ಲ ಅದ್ರಲ್ಲಿ ರೆಕಾರ್ಡ್ ಆಗ್ತಿತ್ತು. ಸೊ ಅದರಿಂದ ಈಸಿಯಾಗಿ ನಾವು ಅದನ್ನ ಇದು ಮಾಡಬಹುದಿತ್ತು. ಅದರಿಂದ ನಾನು ಬೇಸರವಾಗಿ ಅದೆಲ್ಲ ಡೀಟೇಲ್ ಏನೇನ್ ಮಾಡಬಹುದು, SWL ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿ ಹಂತದ ಕಥೆಯನ್ನು ನಾವು ಮೇಲ್ ಮಾಡ್ಕೋಬೇಕು. ಸೊ ಎಲ್ಲರಿಗೂ ಒಂದು ಮಾನದಂಡ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಅದನ್ನ ನೋವಿಂದ ಮೇಲ್ ಮಾಡಿದ್ದು. ಆ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆಮೇಲೆ ಅದನ್ನ ಡಾಟ್ ಕನೆಕ್ಟ್ ಮಾಡ್ಕೊಂಡು ಯಾರಿಗೆ ನಾನು ಹೇಳಿದ್ದು ಅನ್ನೋದೆಲ್ಲ ಕನೆಕ್ಟ್ ಆಯ್ತು. ಆಮೇಲೆ ತುಂಬಾ ಜನ ಮೀಡಿಯಾದವರು ಮತ್ತೆ ನನಗೆ ತಂತ್ರಜ್ಞರು, ಡೈರೆಕ್ಟರ್ಗಳು, ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕೂಡ ನಿಮ್ಗೆ ಅನ್ಯಾಯ ಆಗಿದೆ, ನೀವು ಡೈರೆಕ್ಟ್ ಆಗಿ ಹೇಳಿದ್ರು ತಪ್ಪಿಲ್ಲ, ನೀವು ಹಿಂಗೆ ಕಲ್ಲು ಹೊಡೆದು ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಅದು ಬೇರೆ ಇದಾಗತ್ತೆ, ಏನು ಆಗಲ್ಲ, ಅದು ನಿಮ್ದು ಅರಣ್ಯ ರೋದನ ತರ ಆಗ್ಬಿಡತ್ತೆ ಅನ್ನೋ ತರದಲ್ಲಿ ಹೇಳಿದ್ರು. ಸೊ ಇರ್ಲಿ, ನನ್ಗೇನ್ ಭಯ ಇಲ್ಲ ಅನ್ನೋ ತರದಲ್ಲಿ ನಾನು ಏನಾಯ್ತು ಅನ್ನೋದು ತುಂಬಾ ಸಭ್ಯ ಭಾಷೆಯಲ್ಲಿ ತುಂಬಾ ಪ್ರೊಫೆಷನಲ್ ಆಗಿ ನಾನು ಬರ್ದೆ. ದಿಸ್ ಇಸ್ ಹ್ಯಾಪಂಡ್, ನಾನು ಯಾವಾಗ ಗುರುದೇಶ್ ಪಾಂಡೆ ಅವ್ರಿಗೆ ಹೇಳಿದೆ ಅಲ್ಲಿಂದ ಏನಾಯ್ತು ಅನ್ನೋದನ್ನ ಅವ್ರು ಏನ್ ಹೇಳಿದ್ರು ಅದೇ ಸೇಮ್ ಡೇಟ್ ಅಲ್ಲಿ ಏನಾಯ್ತು ಅನ್ನೋದನ್ನ ನೀಟಾಗಿ ಬರ್ದೆ. ಅದಾದ್ಮೇಲೆ ನಿಮ್ಗೆ ಗೊತ್ತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿ. ಸೊ ಅದಾದ್ಮೇಲೆ ನನಗೆ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕೀಗ, ನಾನು ಕತೆ ಅಂತ ನಾನು ಹೇಳಿದ್ಮೇಲೆ. ಸೊ ಅದ್ರ ಮೇಲೆ ನಾವು ಚೇಂಬರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಸೊ ಅದ್ರ ಮೇಲೆ ನಮ್ಮ ಮೇಲೆ ಏನು ಡಿಫಾಮೇಶನ್ ಕೇಸ್ ಹಾಕ್ತಾರಂತೆಲ್ಲ ಬಂತು. ಸೊ ಆ ಥರದೆಲ್ಲ ಏನೇನೋ ಇನ್ಸಿಡೆಂಟ್ ಆಯ್ತು. ಸೊ ಆದ್ಮೇಲೆ ಈಗ ಇವತ್ತವರು ಪ್ರೆಸ್ ಮೀಟು ನಾವು ವೇಟ್ ಮಾಡ್ತಿದ್ವಿ ಏನ್ ಹೇಳ್ಬೋದು ಅವ್ರ ಕಡೆಯಿಂದ. ಬಟ್ ಇಡೀ ಪ್ರೆಸ್ ಮೀಟ್ ನಾನು ನೋಡಿದಾಗ ಅವರು ಕತೆ ನಾನು ಹೇಳಲಿಲ್ಲ ಅಥವಾ ನಮ್ಮಿಂದ ಇನ್ಸ್ಪೈರ್ ಆಗಿಲ್ಲ ಅನ್ನೋದಕ್ಕೆ ಅವ್ರು ಏನು ಡಿಫೆಂಡ್ ಮಾಡ್ಕೊಂಡಿಲ್ಲ. ತುಂಬಾ ಉಡಾಫೆ ಆಗಿ, ತುಂಬಾ ವ್ಯಂಗ್ಯವಾಗಿ ಮಿಸ್ಟರ್ ಲೆಜೆಂಡರಿ ರೈಟರ್, ಮಿಸ್ಟರ್ ಲೆಜೆಂಡರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂತ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಅಲಿಗೇಷನ್ ಮಾಡಕ್ಕಾದ್ರು. ಇಲ್ಲ, ನಾವು ಮುಂಚೆನೆ ಬರ್ದಿದೀವಿ ಅದನ್ನ, ಅಂದ್ರೆ ಏನಾದ್ರು ಡಾಕ್ಯುಮೆಂಟೇಶನ್ ತೋರಿಸಿದ್ರೆ ನಾವು ಅದನ್ನ ಓಕೆ ಅಪ್ಪ ಒಪ್ಕೊಬಹುದಿತ್ತು, ನಾನು ಸಾರಿ ಕ್ಷಮೆನೂ ಕೇಳ್ತಾ ಇದ್ದೆ. ಅವ್ರು ಮುಂಚೆ ನಾವು ಅದೇ ಸ್ಟೋರಿ ಲೈನ್ ಮೇಲೆ ಬರ್ದಿದ್ದಾರೆ ಅಂತ. ಆ ತರದವ್ರು ಏನೂ ಮಾಡ್ಲಿಲ್ಲ. ಸೊ ಆಮೇಲೆ ನನ್ನ ಮೇಲೆ ತುಂಬಾ ಇದನ್ನ ಆರೋಪ ಮಾಡಿದ್ರು. ನಾನು ಅದನ್ನ ಫಸ್ಟ್ ಇಂದ ನಾನು ಹೇಳ್ಕೊಂಡು ಬರ್ತೀನಿ, ಒಂದಷ್ಟು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅವ್ರು ಮೇಜರ್ ಹೇಳಿದ್ದು ಒಂದು ಮೋರ್ ದೆನ್ 10 ಟೈಮ್ಸ್ ಅವರು ಹೇಳಿದ್ದಾರೆ ಗೂಗಲ್ ಇಂದ ಕದ್ದಿದ್ದಾರೆ ಅಂತ. ಆಮೇಲೆ ಅಲ್ಲಿ ಕೂಡ ಅವರು ಒಂದ್ ಏನ್ ಹೇಳಿದಾರೆ ಅಂದ್ರೆ, ಇವ್ರು ಬಂದ್ ನನ್ ಕತೆ ಹೇಳಿದ್ದಾರೆ, ಕತೆ ಹೇಳಿ ನನ್ಗೆ ಇಷ್ಟ ಆಗಿದೆ ಅಂತಾನು ಹೇಳಿದ್ದಾರೆ. ಅಂದ್ರೆ ಅವರು ಕತೆ ಹೇಳಿಲ್ಲ ಅನ್ನೋದು ಹೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2-3 ನಿಮಿಷ ಕತೆ ಹೇಳಿದ್ದಾರೆ. ಗೂಗಲ್ ಅಂದ್ ಏನೋ ಒಂದು ತೆಗೆದು ಯಾವ್ದೋ ಸುಪ್ರೀಂ ಕೋರ್ಟ್ ಕೇಸ್ ಮೇಲೆ 2011 ಕೇಸ್ ಮೇಲೆ ಇದು ತೋರಿಸಿ 2-3 ನಿಮಿಷ ಕತೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಆಲ್ರೆಡಿ ಹೇಳಿದ್ದಾರೆ. ನಾವು 1.5 ಗಂಟೆ ಮಿನಿಮಮ್ ನಾವು ಅಲ್ಲಿ ಅವ್ರಿಗೆ ನರೇಷನ್ ಕೊಟ್ಟಿದ್ದೀನಿ. ಯಾಕಂದ್ರೆ ಅಷ್ಟೊಂದು ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಆಗಿತ್ತು.
ಸೊ ಡೀಟೇಲ್ ಆಗಿ ಹೇಳಿ. ಸೊ ನಾನು ಅವರಿಗೆ ಈ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಸರ್, ಇದ್ರದ್ದು ಪಾಯಿಂಟ್ ಮೇಲೆ ನಾವು ಅದನ್ನ ಡೆವಲಪ್ ಮಾಡಿದ್ವು ಅನ್ನೋದು. ಸೊ ಗೂಗಲ್ ಇಂದ ಕದಿಯುವ ಅವಶ್ಯಕತೆ ಇಲ್ಲ. ಒಬ್ಬ ನಿರ್ದೇಶಕನಿಗೆ ಒಂದು ಕತೆ ಯಾವ ಇನ್ಸಿಡೆಂಟ್ ಮೇಲೆ ಹುಟ್ಟುತ್ತೆ, ಸೊ ಅಂದ್ರೆ ಯಾವ್ದೋ ಒಂದು ಘಟನೆ ಮೇಲೆ ಹುಟ್ಟುತ್ತೆ, ನಮ್ಮ ಜೀವನದಲ್ಲಿ ನಡೆದಿರೋ ಯಾವ್ದೋ ಘಟನೆ ಮುಟ್ಟುತ್ತೆ, ಯಾವ್ದೋ ಒಂದು ಕ್ರೈಮ್ ಮೇಲೆ ಹುಟ್ಟುತ್ತೆ. ನೂರಾರು ಕೇಸ್ಗಳ ಮೇಲೆ ಸಿನಿಮಾ ಮಾಡಿದ್ದಾರೆ. ನೀವು ಅವ್ರ ಸಿನಿಮಾ ಜೊತೆ ರಿಲೀಸ್ ಆಗಿರೋ ದುರಂಧರ್ ಸಿನಿಮಾ ತಗೊಂಡ್ರು ಕೂಡ ಅದು ಕೂಡ ನೂರಾರು ಒಂದು 50-60 ಇನ್ಸಿಡೆಂಟ್ಗಳ ಮೇಲೆ ಸಿನಿಮಾ ಮಾಡಿದ್ದು. ನೀವು ಯೂಟ್ಯೂಬ್ ಅಲ್ಲಿ ಹೋದ್ರೆ ಪಾಕಿಸ್ತಾನದಲ್ಲಿ ಏನಾಯ್ತು, ಯಾರ್ಯಾರು ನೋಡ್ದಾಕಿದ್ರು, ಅಲ್ಲಿ ಯಾರ್ಯಾರು ಮರ್ಡರ್ ಆಯ್ತು, ಸೊ ಅದನ್ನೇ ಅವ್ನು ಇಟ್ಕೊಂಡು ಕತೆ ಕಟ್ಟಿ ಮಾಡಿರೋದು. ಸೊ ನಾವು ಒಂದು ಕೇಸ್ ಮೇಲೆ ಕತೆ ಕಟ್ಕೊಂಡು ಮಾಡಿದ್ದು. ಆಮೇಲೆ ನನಗೆ ಅದನ್ನ ಹೈಡ್ ಮಾಡೋ ಉದ್ದೇಶ ಇದೆ, ನಾನು ಹೀರೋಗೆ ಅದನ್ನ ಹೇಳ್ತಾನೆ ಇರ್ಲಿಲ್ಲ. ಸೊ ಅವರಿಗೂ ಅದನ್ನ ತೋರಿಸಿದೀನಿ ನಾವು, ಅವರೇ ಅದನ್ನ ಇವತ್ತು ನಮ್ಗೆ ಅದನ್ನ ಹೇಳ್ತಾ ಇದ್ರು. ಸೊ ಅದ್ರ ಉದ್ದೇಶ ಎಲ್ಲ ಹೈಡ್ ಮಾಡೋದೇನಿಲ್ಲ. ಆಮೇಲೆ ನಾವು ಸ್ಕ್ರೀನ್ ಪ್ಲೇಲೆ ಎಂಡ್ ಸ್ಕ್ರೋಲಿಂಗ್ ಟೈಟಲ್ ಅದನ್ನೆಲ್ಲ ಡೀಟೇಲ್ ಬರ್ತಿದೀವಿ ನಾವು. ಅದು ನಮ್ಮ ಡಾಕ್ಯುಮೆಂಟೇಶನ್ ಇದೆ 3 ವರ್ಷ. ಇದರಲ್ಲಿ ಎಂಡ್ ಟೈಟಲ್ ಸ್ಕ್ರೋಲ್ ಆಗುತ್ತೆ, ಅದು ಈ ಕೇಸ್ ಹಿಂಗಾಗಿದೆ, ಆಮೇಲೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ರ ಮೇಲೆ ಬೇರೆ ಏನೇನು ಕೇಸ್ ಆಗಿದೆ, ಯಾವ ಇಸ್ವಿಯಲ್ಲಿ ಏನ್ ಕೇಸು, ಸುಪ್ರೀಂ, ಇದೆಲ್ಲ ಡೀಟೇಲ್ ಪೇಪರ್ ಕಟ್ಟಿಂಗ್ಸು ನಾವು ಅದೆಲ್ಲ ಎಂಡ್ ಟೈಟಲ್ ತೋರಿಸೋ ಉದ್ದೇಶನೂ ಇದೆ. ಸೊ ಅದರಲ್ಲಿ ಏನೂ ಇಲ್ಲ, ಅವ್ರು ಹೇಳೋ ಆರೋಪದ ಮೇಲೆ ಅದಕ್ಕೆ ಏನೂ ಇಲ್ಲ. ಸೊ ಆಮೇಲೆ ಇನ್ನೊಂದು ಏನು ಅಂದ್ರೆ ಅವರು ನಮ್ಗೆ ಹೇಳಿದ್ರು, ಇನ್ನೊಂದು ಏನಂದ್ರೆ ಕತೆ ನಾವು ಅದನ್ನ ಮಾಡ್ಲಿಲ್ಲ ಅಂತ. ಆವಾಗ ಕತೆ ಹೇಳಿದ್ಮೇಲೆ ಅವರು ಒಂದೇ ವಿಚಾರ ಮಾತಾಡಿದ್ದು, ನಾವು ಒಂದು ಮಗು ಮೇಲೆ ಕತೆ ಮಾಡ್ಕೊಂಡಿದ್ವಿ, ಲವ್ ಮಾಕ್ಟೇಲ್ 3. ಯಾಕಂದ್ರೆ 2 ಮಗು ಕಾನ್ಸೆಪ್ಟ್ ಮೇಲೆ ಸಿನಿಮಾ ಆಗೋದ್ರಿಂದ ಸೊ ಕ್ಲಾಶ್ ಆಗುತ್ತೆ, 2 ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿರಲ್ಲ. ಆಲ್ರೆಡಿ ನಾವು ಅದು ಅವ್ರದ್ದು ಗೊತ್ತು, ಪಾರ್ಟ್ 3 ಆಗಿರೋದ್ರಿಂದ, ಅದು ಸೆಕೆಂಡ್ ಪಾರ್ಟ್ ಮಗು ಮೇಲೆ ಎಂಡ್ ಆಗಿರೋದ್ರಿಂದ ನಾವು ದಟ್ಸ್ ಫೈನ್, ಓಕೆ, ಅವರು ಅದು ಮಗು ಮೇಲೆನೆ ಕತೆ ಮಾಡ್ಬೇಕು ಅವರು ಥರ್ಡ್ ಪಾರ್ಟ್. ಸೊ ಆ ಕಾರಣಕ್ಕೆ ಅವರು ಇದನ್ನ ಮಾಡಲ್ಲ ಅಂತ ಹೇಳಿದ್ರು ಅಂತ ನಾವು ಬಂದಿದ್ದೀವಿ. ಸೊ ಮಗು ಮೇಲೆ ಕಥೆಯಿಂದ ಮಾತ್ರಕ್ಕೆ ನಾವ್ ಹೇಳಿದ ಕಥೆನೇ ಆಗ್ಬೇಕಂತ ಏನಿಲ್ಲ. ಮಗುನೀಗ ಅನಾಥಾಶ್ರಮದಿಂದ ತಕೊಂಡ್ಮೇಲೆ ಅವ್ರು ಏನಾದ್ರು ಕತೆ ಮಾಡ್ಬೋದು. ಅಂದ್ರೆ ಮಗುನ ಡೆವಲಪ್ ಆಗುತ್ತೆ, ಅಥವಾ ಮಗುನ ಯಾರು ಕಿಡ್ನಾಪ್ ಮಾಡ್ತಾರೆ, ಅಥವಾ ಮಗುಗೆ ಯಾವ್ದೋ ಕಾಯಿಲೆ ಬರುತ್ತೆ, ಅಥವಾ ಏನೋ ಮಗು ಜೊತೆ ಟ್ರಾವೆಲ್ ಹೋಗ್ತಾರೆ. ದೇರ್ ಆರ್ ಸೋ ಮೆನಿ. ಮಗು ಮೇಲೆ ತುಂಬಾ ಕಥೆಗಳು ಬಂದಿದೆ. ಸೊ ನಮ್ಗೇನು ಅಂದ್ರೆ ನಾವು ಕತೆ ಹೇಳಿದ್ಮೇಲೆ ಈ ತರದೆಲ್ಲ ಆಗಿರೋದ್ರಿಂದ ನಮ್ಗೆ ಅದು ಅನುಮಾನ ಬಂದಿದೆ. ಆಮೇಲೆ ಏನ್ ನಾವು ಸ್ಟೋರಿ ಸ್ಟ್ರಕ್ಚರ್ ಹೇಳಿದೀವಿ, ಕಂಪ್ಲೀಟ್ ಸ್ಟೋರಿ ಸ್ಟ್ರಕ್ಚರ್ ಅದ್ರ ಮೇಲೆ ಇದೆ, ಅದ್ರಲ್ಲಿ ಯಾವುದೇ ಇದಿಲ್ಲ. ಅಲ್ಲಿ ಯಾವುದೋ ಒಂದು ಸೀನು ಹಂಗೆ ಪ್ರಶ್ನೆನೇ ಬರಲ್ಲ. ಒಂದಷ್ಟು ಸೀನು ಅವ್ರ ಪಾತ್ರಧಾರಿ ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಬಂದಿದೆ ಅದು ಇಟ್ಕೊಂಡು ಅವ್ರು ಮಾಡ್ಕೊಂಡಿರ್ಬೋದು. ನಾನು ನಿಮ್ಗೆ ಕಥೆನೇ 5 ನಿಮಿಷದಲ್ಲಿ ಹೇಳ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ನೀವೆಲ್ಲ ಆಲ್ಮೋಸ್ಟ್ ಆ ಸಿನಿಮಾದಲ್ಲಿ ನೋಡಿದೀರಾ. ಅದ್ರಲ್ಲಿ ಏನ್ ನಮ್ಗೆ ಹೇಳೋಕೆ ಇದಿಲ್ಲ. ಅಂದ್ರೆ ನಿಮ್ಗೆ ಈಸಿಯಾಗಿ ಅವರು ಏನ್ ಲಿಫ್ಟ್ ಮಾಡಿದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ, ಅದ್ರಲ್ಲಿ ಏನು ಇದೇ ಇಲ್ಲ. ಸೊ ಇದಾದ್ಮೇಲೆ ಅವರು ಆಮೇಲೆ ಹೇಳ್ತಾರೆ, ಅಂದ್ರೆ ನೀವು ಕೋರ್ಟ್ ರೂಮ್ ಡ್ರಾಮಾ, ಸೈಕೋ ಥ್ರಿಲ್ಲರು, ಯಾರಿಗೂ ಕ್ಯಾನ್ಸರ್ ಇರುತ್ತೆ, ಒಂದು ಆರ್ಟಿಸ್ಟ್ ಕ್ಯಾನ್ಸರ್ ಇದ್ಮೇಲೆ ಇನ್ಯಾರು ಸಿನಿಮಾ ಮಾಡಬಹುದಾ, ಇವ್ರೇನ್ ಪೇಟೆಂಟ್ ತಗೊಂಡಿದ್ರೆ ಕೋರ್ಟ್ ರೂಮ್ ಡ್ರಾಮಾ. ಸರ್, ಕೋರ್ಟ್ ರೂಮ್ ಡ್ರಾಮಾ ಅಂದ ಮಾತ್ರಕ್ಕೆ ನಾವು ಏನು ಅಷ್ಟು ದಡ್ರಲ್ಲ, ಅಥವಾ ನಿನ್ನೆ ಮೊನ್ನೆ ಬಂದವರಲ್ಲ. ನಾವೊಂದು 20 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದೇ ಸಿನಿಮಾ ಮಾಡಿರ್ಬೋದು. ಈಗ ಕೋರ್ಟ್ ರೂಮ್ ಡ್ರಾಮಾ ಅಂದ್ರೆ ಏನು, ಒಂದು ವಾಟ್ ಬೇಸಿಸ್, ಯಾವ ಕೇಸ್ ಕೋರ್ಟ್ ರೂಮ್ ಡ್ರಾಮಾ ಆಗ್ತಿದೆ ಅಂದ್ರೆ, ಯಾವ್ದು ಮರ್ಡರ್ ಕೇಸ್ ಮೇಲೆ ಆಗ್ತಿದ್ಯಾ, ರೇಪ್ ಕೇಸ್ ಮೇಲೆ ಆಗ್ತಿದ್ಯಾ, ಅಥವಾ ಯಾವ್ದು ಕಿಡ್ನಾಪಿಂಗ್ ಕೇಸ್ ಮೇಲೆ ಕೇಸ್ ನಡೀತಿದೆಯಾ. ಸೊ ಇದು ಕೌಂಟ್ ಆಗುತ್ತೆ. ಕೋರ್ಟ್ ರೂಮ್ ಡ್ರಾಮಾ ಅಂದ ಕೂಡಲೇ ನಾವು ಅದನ್ನ ಕತೆ ಅಂತ ನಮ್ಗೆ ಕ್ಲೈಮ್ ಮಾಡಕ್ ನಾವು ಹೋಗಲ್ಲ. ಆಮೇಲೆ ನಾವು ಕೃಷ್ಣ ಅವರಿಗೆ ಕಥೆನೇ ಹೇಳಿಲ್ಲ ಅಂದಿದ್ರೆ ಇಷ್ಟು ವಿಷಯನೇ ಆಗ್ತಾ ಇರ್ಲಿಲ್ಲ. ಮೇ ಬಿ ಅವರಿಗೆ ಸೇಮ್ ಥಿಂಕಿಂಗ್ ಬಂದಿರ್ಬೋದು ಅನ್ನೋದು ನಮ್ಗೆ ಫ್ಲಾಶ್ ಆಗ್ತಿತ್ತು. ಸೊ ಅದರಿಂದ ಅವರು ಅದೇನೇನು ಮಾತಾಡಿದಾರೆ ಉಡಾಫೆಯಾಗಿ, ವ್ಯಂಗ್ಯವಾಗಿ, ಅದೆಲ್ಲ ಅವ್ರಿಗೆ ಅಂದ್ರೆ ಸಮರ್ಥನೆ ಮಾಡ್ಕೊಳಕ್ಕೆ, ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರ ಹತ್ರ ಏನು ಇಲ್ಲ ಅನ್ನೋ ಕಾರಣಕ್ಕೆ ಅದು ಒಂದು ಜಸ್ಟಿಫಿಕೇಶನ್ಗಳು ಅನ್ಸುತ್ತೆ, ಬಿಟ್ರೆ ಬೇರೆ ಏನು ಇಲ್ಲ. ಆಮೇಲೆ ತುಂಬಾ ಸಲ ಅವರು ಸೋಕಾಲ್ಡ್ ಗೂಗಲ್ ರೈಟ್ರು, ಸೊ ಈ ತರದೆಲ್ಲ ಏನೇನೋ ಮಾಡಿದ್ದಾರೆ. ನಾನು ಅದ್ರ ಮೇಲೆ ತುಂಬಾ ಮತ್ತೆ ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ದು ಏನಿದೆ ನಾವು ಅದನ್ನ ನೇರವಾಗಿ ಹೇಳ್ತೀವಿ. ಆಮೇಲೆ ಸಿನಿಮಾ ಸೋತ್ರೆ ಬರ್ತಾ ಇದ್ರಾ ಅಂತ ಕೇಳಿದ್ದಾರೆ. ಸೊ ಅದೇ ಸರ್ ಹೇಳಿದ್ದಾರೆ, ಆಲ್ರೆಡಿ ಸೋತಾಗ ಬರೋದಲ್ಲ, ಅವರು ಪೇಯ್ಡ್ ಪ್ರೀಮಿಯರ್ ನೋಡಿನೇ ನಾವು ಫೋನ್ ಮಾಡಿದೀವಿ, ಸರ್ ಹಿಂಗಾಗಿದೆ ಅಂತ ಬೇಜಾರು. ಆವಾಗಲೇ ನಮ್ಗೆ ಸಿನಿಮಾ ಸೋಲು ಗೆಲುವು ಡಿಸೈಡ್ ಆಗಲ್ಲ ಅಲ್ವಾ. ಪೇಯ್ಡ್ ಪ್ರೀಮಿಯರ್ ಫಸ್ಟ್ ಶೋ ನೋಡ್ಕೊಂಡೆ ನಾವು ಅದನ್ನ ಅವ್ರಿಗೆ ಫೋನ್ ಮಾಡಿದೀವಿ, ಅದರಿಂದ ಏನಾಗಲ್ಲ. ಆಮೇಲೆ ಮಿಲನ್ ಅವರು ಒಂದು ಪೋಸ್ಟ್ ಹಾಕಿದ್ರು, ಅವರು ಯುಗಾದಿಯಲ್ಲಿ ಮಾರ್ಚ್ 23 ಯುಗಾದಿ ಮಾರ್ಚಲ್ಲಿ ಒಂದು ಪೋಸ್ಟ್ ಹಾಕಿದ್ರು ಅವರು. ಆ ಪೋಸ್ಟ್ ಅಲ್ಲಿ ಏನು ಅಂದ್ರೆ ಈ ತರದ್ದು ಯುಗಾದಿ ವಿಶಸ್ ಮಾಡಿ ಲವ್ ಮಾಕ್ಟೇಲ್ 3 ಅಂತ ಹಾಕಿದ್ರು. ಸೊ ಅದನ್ನ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಅವ್ರಿಗೆ ಅಂದ್ರೆ ಸಾವಿರಾರು ಕಮೆಂಟ್ ಬಂತಂತೆ, ಕತೆ ಹಿಂಗ್ ಮಾಡಿ, ಹಾಗ್ ಮಾಡಿ, ಹೀಗ್ ಮಾಡಿ ಅಂತೆಲ್ಲ ತುಂಬಾ ಕಮೆಂಟ್ಗಳು ಬಂತು ಅಂತ ಹೇಳಿದ್ರು. ಆವಾಗ ಕೃಷ್ಣ ಅವ್ರು ಹೇಳಿದ್ರು, ಒಂದ್ ಸಾವಿರಾರು ಜನ ಸಜೆಸ್ಟ್ ಮಾಡಿದ್ರು ಹಿಂಗ್ ಕತೆ, ಅದು ಯಾವ್ದು ಬೇಡ, ಅದಕ್ಕಿಂತ ಅದ್ಭುತವಾಗಿ ನಾವೇನಾದ್ರು ಮಾಡ್ಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು. ಅಂದ್ರೆ ಅದನ್ನ ಮೀರಿಸುವಷ್ಟು, ಅಂದ್ರೆ 1000 ಕಮೆಂಟ್ ಅಲ್ಲಿ ಬಂದಿರೋದು ಪಾಯಿಂಟ್ ಮೀರಿಸುವಷ್ಟು ಅವರು ಅದ್ಭುತ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಂತೆ. ಅವ್ರು ಏನ್ ಹೇಳ್ತಾರೆ ಅದು ಯುಗಾದಿ ಅದಾಗಿ 4 ತಿಂಗಳಲ್ಲೇ ನಾವು ಕತೆ ಹೇಳಿದ್ವಿ ಅವ್ರಿಗೆ. ಸೊ ನಾನು ನಿಮ್ಗೆ ಒಂದು ಆ ಡಾಟ್ ಕನೆಕ್ಟ್ ಮಾಡಕ್ ನಾನು ಹೇಳ್ತಾ ಇರೋದು, ಅವ್ರು ಹೇಳಿರೋದು ಇನ್ಸಿಡೆಂಟ್ ಇಲ್ಲಿ. ಸೊ ಆಮೇಲೆ ನಿಮ್ಮ ಪ್ರೀವಿಯಸ್ ಸಿನಿಮಾ ಯಾರಾದ್ರೂ ಆರೋಪ ಮಾಡುವವರು, ನಿಮ್ಮ ಪ್ರೀವಿಯಸ್ ಸಿನಿಮಾ ಏನು, ಸೊ ಅವ್ರು ಏನ್ ಮಾಡಿದಾರೆ ಅಂದ್ಕೊಂಡು ಮಾತಾಡ್ಬೇಕು ಅನ್ನೋ ತರ. ಸರ್, ಈಗ ನಾನು ಸಕ್ಸಸ್ಫುಲ್ ಅಲ್ಲದೆ ಇರ್ಬೋದು,
ಸೊ ನನ್ನ ಯೋಗ್ಯತೆನ ನನ್ನ ಸಕ್ಸಸ್ ಇದ್ರ ಮೇಲೆ ಅಳಿಬಾರ್ದು. ಯಾಕಂದ್ರೆ ನಾನು ಏನು ಪ್ರೂವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಆರೋಪ ಮಾಡಬಾರ್ದು ಅಂತ ಏನಿಲ್ಲ, ಅಥವಾ ನೀವು ಆಲ್ರೆಡಿ ಪ್ರೂವ್ಡ್ ಆಗಿದ್ದೀರಿ ಅನ್ನೋ ಕಾರಣಕ್ಕೆ ನೀವು ಮಾಡಿದ್ದ ತಪ್ಪನ್ನು ನಾನು ತೋರಿಸಬಾರ್ದು ಅಂತಾನೂ ಏನಿಲ್ಲ. ಸೊ ಆ ತರದ್ದು ಅವರು ಏನನ್ನು ಹೇಳಿದ್ದಾರೆ. ಸೊ ಅಂದ್ರೆ ಗೆದ್ದವ್ರು ಮಾತ್ರ ಇದ್ ಮಾಡಬೇಕು, ಗೆದ್ದವ್ರು ಮಾತ್ರ ಆರೋಪ ಮಾಡಬೇಕು, ಉಳಿದವ್ರಿಗೆಲ್ಲ ಮಾಡೋಕೆ ಹಕ್ಕಿಲ್ಲ ಅಂತ ಅವ್ರು ಹಂಗೆ ಹೇಳಕ್ಕೆ ಆಗಲ್ಲ. ಬೇಕಂದ್ರೆ ತಪ್ಪು ಮಾಡಿದ್ರೆ ಯಾರು ಕೂಡ ಅದು ತಪ್ಪೇ, ನಾವು ಅದನ್ನ ಯಾರು ಬೇಕಾದ್ರೂ ನೇರವಾಗಿ ಹೇಳ್ಬೋದು. ಆಮೇಲೆ ಒಂದ್ಸಲ ಹೇಳ್ತಾರೆ ಗೋವಾಕ್ ಹೋಗಿ ಅವ್ರದ್ದೇ ವಿಡಿಯೋ ಬೈಟ್ಸ್ ಅಲ್ಲಿ 4-5 ದಿನದಲ್ಲಿ ಕತೆ ಮಾಡಿದೀವಿ ಅಂತಾರೆ, ಇನ್ನೊಂದ್ಸಲ 4 ವರ್ಷ ಕತೆ ಮಾಡಿದ್ರು ಅಂತಾರೆ. ನನ್ನ ಹತ್ರ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ನನ್ನ ಸ್ನೇಹಿತರು ಈಗ ನನ್ಗೆ ಕಳಿಸಿದ್ರು ಅದನ್ನ. ಅದ್ರಲ್ಲಿ ಮಿಲನ್ ಅವ್ರು ಹೇಳ್ತಾರೆ, ಸೊ 4-5 ವರ್ಷದಿಂದ ನಾವು 2022 ಇಂದ ಕತೆ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, 23-24 ವರೆಗೂ ಕತೆ ಮಾಡಿದ್ವಿ ಅಂತ ಮಾಡಿ ಕೊನೆಗೆ ಯಾವ್ದು ಇಷ್ಟ ಆಗಿಲ್ಲ, ಕೊನೆಗೆ 25 ಅಲ್ಲಿ ಒಂದು ಲೈನ್ ಸಿಕ್ತು ಅಂತ. ನಾವು ಆಲ್ರೆಡಿ ಕತೆ ಹೇಳಿ 23 ಅಲ್ಲ ಅವ್ರಿಗೆ, ಸೊ 25 ಅಲ್ಲಿ ಒಂದು ಲೈನ್ ಸಿಕ್ತು ಅನ್ನೋ ತರದಲ್ಲಿ ಹೇಳಿದ್ದಾರೆ. ಆಮೇಲೆ ಸೊ ಅದೆಲ್ಲ ನಾನು ನಿಮ್ಗೆ ಹೇಳ್ತಾ ಇರೋದಂದ್ರೆ ಅವರು ಕತೆ ನಮ್ಗಿಂತ ಮುಂಚೆ ಮಾಡ್ಕೊಂಡಿಲ್ಲ. ನನ್ಗೆ ಆಕ್ಚುಲಿ ಅವ್ರ ಫೋನಲ್ಲಿ ಒಂದ್ಸಲ ಮಾತಾಡುವಾಗ ಹೇಳಿದ್ರು ನಿಮ್ಗೆ ಮುಂಚೆನೆ ನಾವು ಆ ಲೈನ್ ಮಾಡ್ಕೊಂಡಿದೀವಿ ಅಂತ. ಸೊ ನಾನು ಫೋನ್ ಕನ್ವರ್ಸೇಷನ್ ಅಲ್ಲಿ ಏನ್ ಹೇಳಿದೆ, ಸರ್ ನಾವೀಗ ಕತೆ ನಿಮ್ಗೆ ನರೇಟ್ ಮಾಡಿದಾಗ ನೀವು ಆಲ್ರೆಡಿ ಅದೇ ಪ್ಯಾಟರ್ನ್ ಅಲ್ಲಿ ಕತೆ ಮಾಡಿದಾಗ ಒಬ್ಬ ಕಾಮನ್ ಸೆನ್ಸ್ ಇರೋರು ಯಾರೇ ಆಗ್ಲಿ, ಈಗ ನಿರ್ದೇಶಕರು, ಈಗ ನಾನೇ ನಿರ್ದೇಶಕ ಅಥವಾ ಇವರೇ ನಿರ್ಮಾಪಕರಾದ್ರೂ ಕೂಡ ಯಾರು ಕತೆ ಹೇಳಿದಾಗ ಇವ್ರ ಹತ್ರ ಆಲ್ರೆಡಿ ಅದೇ ಕತೆ ಲೈನ್ ಅಲ್ಲಿ ಇದ್ದಾಗ ಅವ್ರು ನ್ಯಾಚುರಲಿ ಹೇಳ್ತಾರೆ, ಇಲ್ಲ ಸರ್ ನಾವು ಸೇಮ್ ಹಿಂಗೆ ಕತೆ ಮಾಡ್ಕೊಂಡಿದೀವಿ. ಸೊ ಹೀಗೆ ಆಗುತ್ತೆ. ಒಂದು ಮಗುನ್ ಸಾಕ್ತಾರೆ, ಆ ಮಗು ಅಪ್ಪ ಅಮ್ಮ ಬಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸರ್ ಇದ್ ಮಗು ನಮ್ ಸೇರ್ಬೇಕು, ನಾವು ಬಯೋಲಾಜಿಕಲ್ ಪೇರೆಂಟ್ಸು, ಆ ಹುಡುಗ ಹೋಗಲ್ಲ ಅಂತಾನೆ. ಸೊ ಆಮೇಲೆ ಅದ್ರ ಮೇಲೆ ಕೇಸ್ ಹಾಕ್ತಾರೆ, ಕೋರ್ಟ್ ಇಂದ ನೋಟಿಸ್ ಬರುತ್ತೆ, 2 ಪಾರ್ಟಿಯವರು ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗುತ್ತೆ. ಬಯೋಲಾಜಿಕಲ್ ಪೇರೆಂಟ್ಸು ಈ ಮಗು ನಮ್ದು ಅಂತ ಅಲ್ಲಿ ವಾದ ಮಾಡ್ತಾರೆ. ಇವ್ರು ಸಾಕ್ತದ ತಂದೆ ಅವ್ರು ಹೇಳ್ತಾನೆ ನಾನು ಹೆಂಗ್ ಸಿಕ್ತು ಮಗು ಅಂತ ಅವ್ನ್ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಆಮೇಲೆ DNA ಟೆಸ್ಟ್ ನಡೆಯುತ್ತೆ, ಬೇರೆ ಬೇರೆ ಏನೇನ್ ಪ್ರೊಸೆಸ್. ಈಗ ನೀವು ಲವ್ ಮಾಕ್ಟೇಲ್ ಕೂಡ ಅದೇ ಬೇಸ್ಡ್ ಮೇಲೆ ಇನ್ನೂ ಡೀಟೇಲ್ ಎಲ್ಲ ಇದೆ ಅದರಲ್ಲಿ, ಇನ್ಸೈಡ್ ಏನೇನ್ ನಡೆದಿದೆ ಅಂತ. ಸೊ ಟೋಟಲ್ ನಾವು ಆ ಕತೆ ಹಂಗ್ ಬಂದಾಗ ಅವ್ರು ಆಲ್ರೆಡಿ ಮುಂಚೆನೆ ಆ ಕತೆ ಮಾಡ್ಕೊಂಡಿದ್ದಾಗ ಡೆಫಿನೆಟ್ಲಿ ಅವ್ರು ಕೇಳಬೇಕು ನಮ್ಗೆ. ಸೊ ಆವಾಗ ನಾವು ತೋರಿಸ್ತಿದ್ವಿ, ಸರ್ ನೀವು ಓಕೆ ಬರ್ದಿದ್ದೇನಾದ್ರು ತೋರಿಸಿ ಅಂತ ಹೇಳ್ಬೋದು, ಇಲ್ಲ ಬಾಯಿ ಮತ್ತೆಲ್ಲ ಹೆಂಗ್ ಹೇಳಿದ್ರು ಕೂಡ ಸೊ ಓಕೆ ಸರ್ ಅವ್ರು ಮಾಡ್ಕೊಂಡಿದ್ದಾರೆ ಬಿಡಿ ಅಂತ. ಸೊ ನಾವು ಅದನ್ನ ಹೇಳ್ತಾ ಇದ್ವಿ. ಸೊ ಆ ತರದ್ದು ಏನು ಆಗ್ಲಿಲ್ಲ. ಸೊ ಹಂಗಾಗಿರೋದ್ರಿಂದ ನಾನು ಅದನ್ನ ಆ ತರದವ್ರು ಕೇಳಲಿಲ್ಲ ಅದನ್ನ. ಆವಾಗ ಅವರ ಸೇಮ್ ಕತೆ ಅವ್ರ ಹತ್ರ ಇದ್ದಿದ್ರೆ ಅವ್ರು ಡೆಫಿನೆಟ್ಲಿ ಅದನ್ನ ಹೇಳ್ತಾ ಇದ್ರು. ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರ್ಲಿಲ್ಲ, ಅವರು ಜಸ್ಟ್ ಮಗು ಮೇಲೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಷ್ಟೇ. ನಾವು ಕತೆ ಹೇಳಿದ್ವಿ, ಅದಾದ್ಮೇಲೆ ಟ್ರೈ ಮಾಡಿದ್ದಾರೆ, ಆಗಿಲ್ಲ. ಮೋಸ್ಟ್ಲಿ ನಮ್ಮ ಕತೆ ಅವರಿಗೆ ಕನೆಕ್ಟ್ ಆಗಿರ್ಬೋದು, ಇಮೋಷನಲ್ ಬ್ಲಾಕ್. ಸೊ ಅಂತ ನಮ್ಮ ಒಂದು ಆರೋಪ ಅವ್ರ ಮೇಲೆ. 2000 ರಾಘು ಅವರು ನನಗೆ ವಾಯ್ಸ್ ಮೆಸೇಜ್ ಮೂಲಕ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅನ್ನ ಕಳಿಸಿರೋ ದಾಖಲೆ ಇಲ್ಲಿದೆ. ಇದದ್ದು ಪೂರ್ತಿ ಡೀಟೇಲ್ ನಾವು ಕೋರ್ಟಿಗೆ ಕೊಡ್ತೀವಿ. ನಾನು ಸುಮ್ಮನೆ ರೆಫರೆನ್ಸ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 2023 ನವೆಂಬರ್ ಅಲ್ಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ನಿಮಗೆ 20 ನಿಮಿಷ ಅವರು ನನಗೆ ಕಳಿಸಿರೋದು. ಅದ್ರ ಜೊತೆಗೆ ಇನ್ನೊಂದು 2023 ನವೆಂಬರ್ 30 ಕೂಡಲ ಸಂಗಮ ಅಂತ ಆ ಪಿಕ್ಚರ್ಗೆ ನಾವು ಟೈಟ್ಲ್ ಇಟ್ಟಿದ್ದು, ಆ ಕತೆಗೆ ನಾವು ಕೂಡಲ ಸಂಗಮ ಅಂತ ಟೈಟ್ಲ್ ಇಟ್ಟಿದ್ದು. ಅಂದ್ರೆ ಒಂದು ಹಿಂದೂ ಅಪ್ಪ ಒಂದು ಮುಸ್ಲಿಂ ಮಗುನ ಹೆಂಗೆ ಸಾಕ್ತಾನೆ ಅಂದ್ರು, ಕೂಡಲ ಸಂಗಮ ಅಂತ ಟೈಟ್ಲು ರಿಜಿಸ್ಟರ್ ಆವಾಗ್ಲೇ ಮಾಡಿದೀವಿ, ಚೇಂಬರ್ ಅಲ್ಲೂ ಅದು ಟೈಟ್ಲು ರಿಜಿಸ್ಟರ್ ಆಗಿದೆ. ಇದು ಫಸ್ಟ್ ಹಾಫ್, ಇದು ನವೆಂಬರ್ ಅಲ್ಲಿ, ಇದು ನೋಡಿ ಸಾಕ್ಷಿ ಸಮೇತ ನವೆಂಬರ್ ಅಲ್ಲಿ. ನಮ್ಮ ಹತ್ರ ಕತೆ ಇಲ್ಲ, 2 ನಿಮಿಷ ಅವ್ರು ಹೇಳಿದ್ದು ಅಂತ ಅವ್ರು ಏನ್ ಹೇಳಿದ್ದಾರೆ. ನಮ್ಮ ಹತ್ರ 2023 ಅಲ್ಲಿ ಪೂರ್ತಿ ಕತೆ ನಮ್ಮ ಹತ್ರ ರೆಡಿ ಇತ್ತು. ಅವರು ರಾಘು ಅವ್ರಿಗೆ 2-3 ಸತಿ 10 ಸತಿ 50 ಸತಿ ಕಾಲ್ ಮಾಡಿದೀವಿ ಅಂತ ಹೇಳ್ತಾರೆ. ಕಾಲ್ ಯಾಕೆ ಮಾಡಿದಾರೆ ಅವ್ರು ನಮಗೆ? ಇವ್ರ ಅಡ್ರೆಸ್ ಕೇಳಕ್ಕಂತೆ. ಯಾರಾದ್ರೂ ಅಡ್ರೆಸ್ ಕೇಳ್ತಾರ? ನಿಮಗೆ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕಪ್ಪ ಅಂತಂದ್ರೆ ಯಾರಾದ್ರೂ ಅಡ್ರೆಸ್ ಕೇಳ್ಬಿಟ್ಟು ಕೇಸ್ ಹಾಕ್ತಾರ? ಅಡ್ರೆಸ್ ಹುಡ್ಕೊಂಡು ಹಾಕ್ತಾರೆ ಅಲ್ವಾ? ಇವರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಅನ್ನೋ ತರ ಅವರು ನೆಪ ಹೇಳ್ತಾ ಇದ್ದಾರೆ. ಅದೇ ಗೊತ್ತು ನೋಡಿ. ಆಮೇಲೆ ಇನ್ನೊಂದು ನಾನು ತುಂಬಾ ವಿಶೇಷವಾದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಅವರು ನಿಮ್ಗೆಲ್ರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ರು. ಆ ಕಣ್ಣು ದಾನ ಮಾಡಿರೋದು ವ್ಯಕ್ತಿ ಯಾರಿಗೆ ಆ ಕಣ್ಣುಗಳನ್ನ ಕೊಟ್ರು ಅಂತ ಯಾರು ಹೇಳಲ್ಲ. ಅದೇ ತರ ಅನಾಥಾಶ್ರಮಕ್ಕೆ ಒಂದು ಮಗುನ ನಾವು ದಾನ ಕೊಟ್ಟ ಆದ್ಮೇಲೆ ಆ ದಾನ ಮಗುನ ಯಾರು ಅದನ್ನ ತಗೊಳ್ತಾರೋ ಆ ಡೀಟೇಲ್ಸ್ ಯಾರಿಗೂ ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕತೆ ಅವರು ಕದ್ದಿರೋಕೆ ಸಾಕ್ಷಿ ಸಮೇತ ನಾವು ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಅನಾಥಾಶ್ರಮದಿಂದ ಮಗು ತಗೊಂಬಂದ್ರೆ
ಒರಿಜಿನಲ್ ಪೇರೆಂಟ್ಸ್ ಏನಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಒರಿಜಿನಲ್ ಪೇರೆಂಟ್ಸ್ ಹೋಗಿ ಅನಾಥಾಶ್ರಮಕ್ಕೆ ಮೇಲೆ ಕೇಸ್ ಹಾಕ್ಬೇಕು. ಮೊದ್ಲು ಫಸ್ಟ್ ಆಫ್ ಆಲ್ ಅನಾಥಾಶ್ರಮಕ್ಕೆ ಕೇಳ್ಬೇಕು, ನಮ್ಮ ಮಗು ಎಲ್ಲಿದೆ, ನಮ್ಮ ಮಗು ನಮ್ಗೆ ವಾಪಸ್ ಬೇಕು ಅಂತ. ಅವರು ಡೈರೆಕ್ಟ್ ಆಗಿ ಅಡಾಪ್ಟ್ ಮಾಡಿರೋ ತಂದೆ ತಾಯಿ ಹತ್ರ ಬರೋದೇ ಫಸ್ಟ್ ಆಫ್ ಆಲ್ ರಾಂಗ್ ಕಾನ್ಸೆಪ್ಟ್ ಅದು. ಅವರು ಸಿನಿಮಾ ಮಾಡಿರ್ಬೋದು, ಸಿನಿಮಾ ಇವತ್ತು ಚೆನ್ನಾಗಿ ಗೆದ್ದಿರ್ಬೋದು, ಅವರು ಲೆಜೆಂಡ್ರಿ ಡೈರೆಕ್ಟರ್ ಅಂತ ನಮ್ಮನ್ನ ಹೇಳಿದ್ದಾರೆ. ಆಮೇಲೆ ಲೆಜೆಂಡ್ರಿ ರೈಟರ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ. ನನ್ನ ರಿಮೇಕ್ಗಳ ಬಗ್ಗೆ ಅವ್ರು ಹೇಳಿದ್ದಾರೆ. ಏನು ರುದ್ರತಾಂಡವ ಮತ್ತು ಜಾನ್ ಜಾನಿ ಜನಾರ್ದನ್ ಅಲ್ಲಿ ನಾನು ಅವರು ರಿಮೇಕ್ ಸಿನಿಮಾದಲ್ಲಿ ನಾನು ಅಂದ್ರೆ ನಿಮಗೆ ಅವತ್ತು ಅದು ರಿಮೇಕ್ ಅಂತ ಗೊತ್ತಿರ್ಲಿಲ್ವಾ? ಇಲ್ಲ, ಅವತ್ತು ನಿಮಗೆ ರಿಮೇಕ್ ಮಾಡುವಂತ ಅವಶ್ಯಕತೆ ಇತ್ತು, ಅವತ್ತು ನೀವು ರಿಮೇಕ್ ಗಳನ್ನ ಮಾಡಿದೀರಾ. ಇವತ್ತು ನಿಮಗೆ ಲವ್ ಮಾಕ್ಟೇಲ್ ಅಂತ ಒಂದು ಸಿನಿಮಾ ಹಿಟ್ ಆದ ಮೇಲೆ ರಿಮೇಕ್ ಗಳನ್ನ ಮತ್ತು ರಿಮೇಕ್ ಡೈರೆಕ್ಟರ್ಗಳು ನಿಮಗೆ ಬೇಡ ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ನನ್ನ ಪ್ರಕಾರ ಸುಮಾರು ನಾನು ಲಿಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅವ್ರು ಲೆಜೆಂಡ್ರಿ ಗುರು ದೇಶಪಾಂಡೆ ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ನನ್ಗೆ ರಿಮೇಕ್ ಮಾಡಿರುವಂತ ಅತಿ ಹೆಚ್ಚು ರಿಮೇಕ್ಗಳನ್ನು ಮಾಡಿರುವಂತ ದ್ವಾರಕೀಶ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಮಾಡಿರುವಂತ ರವಿಚಂದ್ರನ್ ಅವರು ಲೆಜೆಂಡ್ರಿ ಇದ್ದಾರೆ. ಅತಿ ಹೆಚ್ಚು ರಿಮೇಕ್ ಸಿನಿಮಾಗಳಲ್ಲಿ ಸುದೀಪ್ ಸರ್ ಮಾಡಿದ್ದಾರೆ, ನಾರಾಯಣ್ ಸರ್ ಮಾಡಿದ್ದಾರೆ. ತುಂಬಾ ಜನ ರಿಮೇಕ್ ಸಿನಿಮಾಗಳನ್ನ ಮಾಡಿದ್ದಾರೆ. ಅದನ್ನ ಕನ್ನಡಕ್ಕೆ ಎಷ್ಟು ಅಡಾಪ್ಟ್ ಮಾಡ್ಕೋಬೇಕು ಮತ್ತು ಅದನ್ನ ಎಷ್ಟು ಚೆನ್ನಾಗಿ ಅದನ್ನ ಮಾಡಬೇಕು, ಎಷ್ಟು ಸಕ್ಸಸ್ ಆಗಿ ಮಾಡಬೇಕು ಅಂತ ಗೊತ್ತು. ನನ್ನ ಪ್ರಕಾರ ಅಲ್ಲ, ಅವ್ರು ಗೆದ್ದಿರೋರು ಮಾತ್ರ ಇದನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ರು. ನನ್ನ ಮೋಸ್ಟ್ಲಿ ರಾಜಾಹುಲಿ ಒಂದು ಸಿನಿಮಾದ ಕಲೆಕ್ಷನ್ ಮತ್ತು ಅದು ಗಳಿಕೆ ಆಗಿರೋ ದುಡ್ಡು ಇವರು 3 ಸಿನಿಮಾ ಸೇರಿದ್ರು ಆಗಲ್ಲ. ಆ ಸಿನಿಮಾ 2013 ನಾವು ರಾಜಾಹುಲಿ ಮೂಲಕ ನಾವು ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿದ್ವಿ. ಸಕ್ಸಸ್ ಕೊಟ್ಟಿರೋರು ಮಾತ್ರ ಇದನ್ನ ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಅವ್ರು ತುಂಬಾ ದೊಡ್ಡ ಅಲಿಗೇಷನ್ ಇದು 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 ನನ್ನ ಹೆಂಡತಿ ತುಂಬಾ ನೋವಾಗುತ್ತೆ. ನನ್ನ ಹೆಂಡತಿ ನಾವು ಇವತ್ತು ಬೆಳಿಗ್ಗೆ ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ಅವಾಗ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ತಾರೆ, ಫ್ರೆಂಡ್ಶಿಪ್ ಮಾಡ್ಬೇಕಪ್ಪ ಅಂತಂದ್ರೆ ಫ್ರೆಂಡ್ಶಿಪ್ ಮಾಡಿದ್ರೆ ಗುರು ದೇಶಪಾಂಡೆ ಅವರು ಅಂದ್ರೆ ನಿಮಗೆ ಗುರು ದೇಶಪಾಂಡೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರೆ ಮನೆಗೆ ಸೇರ್ಸಲ್ಲ ಅಂತ ಅವ್ರು ಹೇಳ್ತಾರೆ. ನನ್ನ ಹೆಂಡತಿ ನನ್ನ ಹಿಂದೆ ಇದ್ಲು, ಅವಳು ಆ ವಿಡಿಯೋನ ನೋಡ್ತಾ ಇದ್ಲು. ಅಂದ್ರೆ ನಿಮಗೆ ರುದ್ರತಾಂಡವ ಸಿನಿಮಾ ಮಾಡ್ಬೇಕಾದ್ರೆ, ಜಾನ್ ಜಾನಿ ಜನಾರ್ದನ್ ಸಿನಿಮಾ ಮಾಡ್ಬೇಕಾದ್ರೆ 25 ಸಿನಿಮಾ ಮಾಡಿರುವಂತ ಅಜಯ್ ಅವ್ರ ಜೊತೆಗೆ 25 ಸಿನಿಮಾ ಮಾಡಿರುವಂತ ಲೂಸ್ಮಾದ ಯೋಗಿ ಅವ್ರ ಜೊತೆಗೆ ನೀವು 5 ಸಿನಿಮಾ ಮಾಡಿರುವಂತ ಒಬ್ಬ ಹೀರೋಗೆ ಅದ್ರ ಜೊತೆಗೆ ಪ್ರೊಡ್ಯೂಸರ್ ನಾನು ಚಾನ್ಸ್ ಕೊಟ್ಟಾಗ ನೀವು ಎಷ್ಟು ಸತಿ ನನ್ನನ್ನ ಕೇಳ್ಕೊಂಡ್ರಿ ಈ ಸಿನಿಮಾಗೆ ನನ್ನನ್ನು ಕಾಸ್ಟ್ ಮಾಡಿ ಅಂತ ನಿಮಗೆ ನೆನಪಿದೆಯಾ? ಅದ್ರ ಜೊತೆಗೆ ನಿಮ್ಮ ಫಾದರು ನನಗೆ ಎಷ್ಟು ಸತಿ ನನ್ನ ಮಗನ ಹಾಕೊಂಡು ಸಿನಿಮಾ ಮಾಡಿ ಅಂತ ಕೇಳಿರೋದು ನಿಮಗೆ ನೆನಪಿದೆಯಾ? ನಾನು ಜೆಂಟ್ಲ್ಮ್ಯಾನ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಪ್ಪ ಅಂತಂದ್ರೆ ಮಹಾಂತೇಶ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ನ ನೀವು ನಮ್ಮ ಸೆಟ್ಟಿಗೆ ಎಷ್ಟು ಸತಿ ನೀವು ಸೆಟ್ಟಿಗೆ ನನಗೊಂದು ಸಿನಿಮಾ ಮಾಡಿ ಅಂತ ನೀವು ಎಷ್ಟು ಸತಿ ನಮ್ಮ ಸೆಟ್ಟಿಗೆ ಬಂದಿದ್ದೀರಂತ ನಿಮಗೆ ನೆನಪಿದೆಯಾ? ಗುರು ದೇಶಪಾಂಡೆ ಅವತ್ತು ನಿಮಗೆ ಫ್ರೆಂಡ್, ಇವತ್ತು ನಿಮಗೆ ಏನು ಫ್ರೆಂಡ್ ಜೊತೆಗೆ ಮನೆಗೂ ಕರಿಬಾರ್ದು ಅನ್ನೋ ತರ ಮಾತಾಡ್ತಾ ಇದ್ದೀರ. ಅಂದ್ರೆ ಒಂದು ಲವ್ ಮಾಕ್ಟೇಲ್ ಅನ್ನೋ ಸಕ್ಸಸ್ ನಿಮ್ಮನ್ನ ಇಷ್ಟು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಇದು ಬದಲಾವಣೆ ಅಲ್ವಾ? ಒಬ್ಬ ಗುರು ದೇಶಪಾಂಡೆ ಬಗ್ಗೆ ಇಷ್ಟು ಅಂದ್ರೆ ನಾವು ಮಾತಾಡಕ್ ಬಂದಿರೋದು ಲವ್ ಮಾಕ್ಟೇಲ್ 3 ಕಥೆಯ ಅಲಿಗೇಷನ್ ಬಗ್ಗೆ ಮಾತಾಡಕ್ ಬಂದಾಗ ಈ ರಿಮೇಕ್ ಸಿನಿಮಾಗಳ ಬಗ್ಗೆ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದು ತಪ್ಪ. ನಾನು ಅವತ್ತು ಚೇಂಬರ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದಾಗ 12-13 ವರ್ಷದ ಒಂದು ಫ್ರೆಂಡ್ಶಿಪ್ ಅನ್ನ ನಾನು ಕಳ್ಕೋಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಗೋಸ್ಕರ ನನ್ನ ಫ್ರೆಂಡ್ ಅಂತ ಹೇಳಿದೆ. ಅವ್ರು ಹೇಳ್ತಾರೆ ಬೆಸ್ಟ್ ಫ್ರೆಂಡ್. ನೀವು ಲವ್ ಮಾಕ್ಟೇಲ್ ಸಿನಿಮಾ ಸಕ್ಸಸ್ಫುಲ್ ಆಗೋವರೆಗೂ, ರುದ್ರ ತಾಂಡವದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನಾಳೆ ನಾನು ಮೀಡಿಯಾದವ್ರು ಕೊಡ್ತೀನಿ. ಅತಿ ಹೆಚ್ಚು ಕಾಲು ನೀವು ನನಗ್ ಮಾಡಿದೀರಾ, ನಾನ್ ನಿಮಗ್ ಮಾಡಿದ್ದೀರಾ ಅಂತ ಪ್ರೂವ್ ಮಾಡ್ತೀನಿ. ಯಾರು ನನಗೆ ಕಾಲ್ಗಳನ್ನ ಹೆಚ್ಚು ಮಾಡಿದೀರಾ ರುದ್ರ ತಾಂಡವ ಸಿನಿಮಾದಿಂದ ಹಿಡಿದು ಲವ್ ಮಾಕ್ಟೇಲ್ ಸಕ್ಸಸ್ ಆಗೋವರೆಗೂ ಇನ್ಕಮಿಂಗ್ ಕಾಲು ಮತ್ತು ಅತಿ ಹೆಚ್ಚು ಕಾಲಲ್ಲಿ ಮಾತಾಡಿದ್ದು ನೀವು ಜಾಸ್ತಿ ಮಾತಾಡಿದೀರಾ, ನಾನ್ ಜಾಸ್ತಿ ಮಾತಾಡಿದ್ದೀನಿ ಅಂತ ಮೀಡಿಯಾಗೆ ನಾನು ಪ್ರೂಫ್ ಸಮೇತ ನಾನು ನಾಳೆ ಪ್ರೂವ್ ಮಾಡ್ತೀನಿ. ನಿಮಗೆ ಸಕ್ಸಸ್ ಆದ್ಮೇಲೆ ನಿಮಗೇನೋ ತಲೆಗೇರಿದೆಯಾ? ನಾನು ನಿಮ್ಮ ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡ್ಬೋದು, ಆದ್ರೆ ನಾನು ಪರ್ಸನಲ್ ವಿಷಯಗಳನ್ನ ಸಾಕಷ್ಟು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದೊಂದಿರುತ್ತೆ, ಎಲ್ರಿಗೂ ಮಕ್ಕಳು ಇರ್ತಾರೆ, ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ. ಜೀವನದಲ್ಲಿ ಎಲ್ಲೋ ಒಂದು ಸಣ್ಣ ತಪ್ಪುಗಳನ್ನ ನಾವು ಮಾಡಿರ್ತೀವಿ, ಹಂಗಂತ ಯಾವಾಗ್ಲೂ ಹಂಗೆ ಇರೋದಿಲ್ಲ. ಇವತ್ತು ನನ್ನ ಹೆಂಡತಿ ಆ ಕ್ವಶನ್ ಕೇಳಿ ನನ್ನ ಹಿಂದೆ ಇದ್ದಾಗ ನನಗೆ ಎಷ್ಟು ನೋವಾಗಿರ್ಬೋದು ನನ್ನ ಮಗನ ಜೊತೆಗೆ, ನನ್ನ ಹೆಂಡತಿ ಜೊತೆಗೆ. ನಾವು ಬಂದಿರೋದು ಇಲ್ಲಿ ಓನ್ಲಿ ಲವ್ ಮಾಕ್ಟೇಲ್
ಕಥೆಯ ಬಗ್ಗೆ ಮಾತ್ರ ಮಾತಾಡಕ್ ನಾವು ಇಲ್ಲಿವರೆಗೂ ಬಂದಿರೋದು ಹೊರತು ಬೇರೆ ಯಾವ ವಿಷಯ ಮಾತಾಡಕ್ಕೂ ಇಲ್ಲಿ ಬಂದಿಲ್ಲ. ನಾನು ಅವರಿಗೆ ವಾಯ್ಸ್ ಮೆಸೇಜ್ ಸಮೇತ ಕಳ್ಸಿದ್ದೀನಿ. ಆ ವಾಯ್ಸ್ ಮೆಸೇಜ್ ಅವ್ರ ಹತ್ರ ಇದೆ. ಅವ್ರು ಕಳ್ಸಂದ್ರೆ ನಾಳೆ ನಿಮ್ ಎಲ್ರಿಗೂ ಕಳಿಸ್ತೀನಿ. ನಾನು ಏನ್ ಹೇಳಿದ್ದೀನಿ ಅಂದ್ರೆ, ನನಗೆ ಈ ಸಿನಿಮಾ ಏನು ಅಲಿಗೇಷನ್ ಇದೆ ಇದರಿಂದ ಪ್ರಮೋಷನ್ ಬೇಡ, ಇದರಿಂದ ದುಡ್ಡು ಬೇಡ. ನಾನು ಕೇಳ್ತಾ ಇರೋದು ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಡಿ. ಒಬ್ಬ ರೈಟರ್ ಕತೆ ಮಾಡಿದಾನೆ, ಅದಕ್ಕೆ 8 ತಿಂಗಳು 10 ತಿಂಗಳು ಅವನು ಶ್ರಮ ಹಾಕಿದಾನೆ, ಅದಕ್ಕೋಸ್ಕರ ಅವನಿಗೆ ನೀವು ಬೆಲೆ ಕೊಡಿ ಅಂತ ನಾನು ನಿಮಗೆ ಕೇಳಿದ್ದು. ಅದಾದ್ಮೇಲೆ ಇವರು ತಡ್ಕೊಳ್ಳದೆ ಇವರು ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ಗಳು ಮತ್ತು ಅಲ್ಲಿರುವಂತ ಎಲ್ಲಾ ಕಮೆಂಟ್ಸ್ಗಳು ನೋಡ್ಕೊಂಡು ಇನ್ನೊಂದು ಪೋಸ್ಟ್ ಹಾಕಿದ್ರು. ಅದಾದ್ಮೇಲೆ ಚೇಂಬರ್ಗೆ ನಾನು ಹೋಗಿದ್ದು ಒಂದೇ ಒಂದು ಕಾರಣ, ಯಾಕೆ ಅಂತಂದ್ರೆ ಚೇಂಬರ್ ಇರೋದು ಏನು ಅಂತಂದ್ರೆ ಒಂದು ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ಗೆ ಅಂತ ಪ್ರೊಡ್ಯೂಸರು, ಈ 3 ಸೆಕ್ಟರ್ಗೋಸ್ಕರ ಚೇಂಬರ್ ವರ್ಕ್ ಮಾಡೋದು. ಆ ಕಥೆಯ ರೈಟ್ಸ್ ನಾನು ಪ್ರೊಡ್ಯೂಸರ್ ಆಗಿ ನನ್ನ ಜಿ ಸಿನಿಮಾಸ್ ಅಲ್ಲಿ ಇರೋದ್ರಿಂದ ನಾನು ಚೇಂಬರ್ಗೆ ಹೋಗಿ ಇವ್ರ ಜೊತೆಗೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಅದು ಬಿಟ್ರೆ ನಾನು ಯಾವತ್ತು ಅವರು ಮಗು ಮೇಲೆ ಮತ್ತು ಅವ್ರ ಹೆಂಡತಿ ಮೇಲೆ ಪ್ರಮಾಣ ಮಾಡಿ ನಾನು ಕದ್ದಿಲ್ಲ, ನನ್ನ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿದಾಗ ನಾನು ಬಿಟ್ಬಿಟ್ಟೆ. ಆಯ್ತು ಬಿಡಿ, ನಿಮ್ಮ ಆತ್ಮಸಾಕ್ಷಿ ಇದು ಒಪ್ಕೊಳ್ಳಲ್ಲ ಅಂತಂದ್ರೆ ಬಿಟ್ಬಿಡಿ ಅಂತ ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಇವರಿಗೆ ಫೋನ್ ಮಾಡಿ ಕಾಲ್ ಹೇಳ್ತಾರಂತೆ, ಗುರು ದೇಶಪಾಂಡೆ ನಿಮಗೆ ಕುಮ್ಮಕ್ ಕೊಟ್ಟಿದ್ದಾರೆ. ನನ್ಗೆ ಏನ್ ಅದ್ರ ಅವಶ್ಯಕತೆ ಇದೆ ಕುಮ್ಮಕ್ ಕೊಡುವಂತ? ರೈಟರು 8 ತಿಂಗಳು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಒಂದು ಕತೆ ಹೋಯ್ತಲ್ಲ ಅಂತ ಆ ನೋವಲ್ಲಿ ಅವರು ಹಾಕಿದ್ದಾರೆ. ಇಷ್ಟೇ ಆಗಿರೋದು. ಅದರ ಜೊತೆಗೆ ಸಾಕಷ್ಟು ಪರ್ಸನಲ್ ಅವರು ವಿಷಯಗಳ ಬಗ್ಗೆ ಮತ್ತು ಸಿನಿಮಾಗಳ ಬಗ್ಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ. ನಾನು ನಿಮ್ಮ ಹತ್ರ ದಯಮಾಡಿ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಇದು ಇನ್ನೂ ಮುಂದೆ ಹೊರದ್ರು ಮತ್ತು ಇದು ಮುಂದೆ ಕೇಸು ಏನ್ ಬೇಕಾದ್ರೂ ಅವ್ರ ಕೇಸ್ ಹಾಕಲಿ, ನಾವು ಅದಕ್ಕೆಲ್ಲ ಪ್ರೂಫ್ ಇದೆ. ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ. ನಾವು ಕೋರ್ಟಿಗೂ ಹೋಗ್ತೀವಿ, ಎಲ್ಲಿಗೆ ಬೇಕಾದ್ರೂ ನಾವು ಅವ್ರ ಜೊತೆ ಹೋಗ್ತೀವಿ. ಇವಾಗ ನಾನು ಬರ್ಬೇಕಪ್ಪ ಅಂತಂದ್ರೆ ಚೇಂಬರ್ ಇಂದ ಒಂದು ಮೆಸೇಜ್ ಕಳಿಸಿದ್ದಾರೆ, ನೀವು ಕಂಪ್ಲೇಂಟ್ ಮಾಡಿದ್ರಿ 27 ಮಧ್ಯಾಹ್ನ 3 ಗಂಟೆಗೆ ಚೇಂಬರ್ ಅಲ್ಲಿ ಮೀಟಿಂಗ್ ಕರೆದಿದ್ವಿ, ಬನ್ನಿ ಅಂತ ಕರೆದು ನಾನು 3 ಗಂಟೆಗೆ ಬರ್ತೀನಿ ಅಂತ ನಾನು ಹೇಳಿದ್ದೀನಿ. ಆದ್ರೆ ಪರ್ಸನಲ್ ಟಾರ್ಗೆಟ್ ಮಾಡೋದು, ಅವ್ರಿಗೂ ಫ್ಯಾಮಿಲಿ ಇದೆ, ಅವ್ರಿಗೂ ಮಗು ಇದೆ, ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಎಲ್ಲರೂ ಇದ್ದಾರೆ. ಪರ್ಸನಲ್ ವಿಷಯಗಳ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳ್ತಾ ಅವ್ರ ವೈಫ್ ಮಿಲನ್ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರು. ಟಾರ್ಗೆಟ್ ಮಾಡಬಾರ್ದು, ಪರ್ಸನಲ್ ವಿಷಯಗಳ ಬಗ್ಗೆ ಪರ್ಸನಲ್ ವಿಷಯಗಳು ಮಾಡಬಾರ್ದು ಅಂತ ಹೇಳಿ ಇವ್ರು ಎಷ್ಟು ಕಿಂಡಲ್ ಆಗಿ ನಮ್ಮನ್ನ ಮಾತಾಡಿದ್ರು ಅಂತ ನೀವೆಲ್ಲರೂ ಇದಕ್ಕೆ ಸಾಕ್ಷಿ ಇದ್ದೀರಾ. ಇದ್ರ ಜೊತೆಗೆ ಎಲ್ಲರಿಗೂ ನೀವೆಲ್ಲ ಯೂಟ್ಯೂಬ್ಗಳಲ್ಲಿ ಆಮೇಲೆ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ನೀವು ನನ್ನ ಇಂಟರ್ವ್ಯೂಗಳಲ್ಲೆಲ್ಲ ಹಾಕಿದಾಗ ಸರ್ವೇ ಸಾಮಾನ್ಯ ಕಮೆಂಟ್ಸ್ಗಳು ಬರುತ್ತೆ. ಎಲ್ಲಾ ಕಮೆಂಟ್ಸ್ಗೂ ನಾನು ಒಂದೇ ಒಂದು ಆನ್ಸರ್ ಮಾಡೋದಂದ್ರೆ, ಹೌದು ನಾನು ರಿಮೇಕ್ ಮಾಡಿದ್ದೀನಿ. ನಾನು 5 ಸಿನಿಮಾ ರಿಮೇಕ್ಗಳು ಮಾಡಿದ್ದೀನಿ. ನನಗೆ ಯಾವ ತರದ್ದು ಆ ಟೈಮಲ್ಲಿ ಅವಕಾಶಗಳು ಸಿಕ್ತೋ ಆ ಅವಕಾಶಗಳಿಗೋಸ್ಕರ ನಾನು ರಿಮೇಕ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಕನ್ನಡತನವನ್ನ, ಕನ್ನಡ ಸಂಸ್ಕೃತಿಯನ್ನ, ಕನ್ನಡನ ಬಳಸ್ಕೊಂಡು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನು ರಾಜವಲ್ಲಿ ತಗೊಂಡ್ರೆ ಓಂ ಹಿಂದೂ ಗುರುತು ತಗೊಳ್ಳಿ, ಲಾಸ್ಟ್ ನಾನು ಪಡ್ಡೆ ಹುಲಿ ಸಿನಿಮಾ ಮಾಡಿದ್ರಲ್ಲಿ 5 ಜಾನಪದ ಸಾಂಗ್ಗಳನ್ನ ಬಳಸ್ಕೊಂಡು ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಮಾಡಿದ್ದೀನಿ. ನಾನು ಯಾವಾಗ ನಿರ್ಮಾಪಕನಾದೆ, ಜೆಂಟಲ್ಮೆನ್ ಅಂತ ಒಂದು ಸಿನಿಮಾನ ಜಡೇಶ್ ನನ್ನ ಜೊತೆಗೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಅವರಿಗೆ ಕೆಲಸ ಕೊಟ್ಟೆ. ಅದಾದ್ಮೇಲೆ ಇವಾಗ ರಾಮರಸನೂ ಮಾಡ್ತಾ ಇದ್ದೀನಿ. 4 ಸಿನಿಮಾಗಳನ್ನ ಮಾಡಿದ್ದೀನಿ. ನನಗೆ ಯಾವಾಗ ನಾನು ಅವಕಾಶಗಳನ್ನ ಕೊಡೋ ಪರಿಸ್ಥಿತಿ ಬಂದಾಗ ನಾನು ರಿಮೇಕ್ಗಳನ್ನ ಮಾಡಿಲ್ಲ. ರಿಮೇಕ್ ತಪ್ಪು ಅಂತ ನಾನು ಇವತ್ತು ವಾದ ಮಾಡ್ತಾ ಇಲ್ಲ. ಆದ್ರೆ ನನ್ನ ವಿಡಿಯೋಗಳಿಗೆಲ್ಲ ಏನ್ ಬರೀತಾರೆ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ರಿಮೇಕ್ ರಾಜ. ಹೌದ್ರಿ, ಬದುಕಕ್ಕೋ ಇಲ್ಲ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳಕೋಸ್ಕರ ಅವತ್ತು ಮಾಡಿದ್ದೀನಿ. ಆದ್ರೆ 2020 ಇಂದ ಇವತ್ತು 26 6 ವರ್ಷ ನಾನು ಸೊಮೆಕ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ಯಾವತ್ತೋ ಒಂದು ನಡೆದಿರೋ ಇನ್ಸಿಡೆಂಟ್ ಇಟ್ಕೊಂಡು ನನ್ನನ್ನ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದ್ರು. ದಯವಿಟ್ಟು ಪರ್ಸನಲ್ ಟಾರ್ಗೆಟ್ ನ ಬಿಟ್ಬಿಟ್ಟು, ಕೆಲವು ಸತಿ ಏನೇನೋ ತಪ್ಪುಗಳು ಆಗಿರ್ತವೆ, ಅದನ್ನ ಬಿಟ್ಟು ಸುಧಾರಿಸ್ಕೊಂಡು ಒಳ್ಳೆಯವರಾಗಿ ಇನ್ನೂ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡೋಣ, ಒಂದು ಶಕ್ತಿ ಮೀರೋ ಕೆಲಸಗಳನ್ನ ಮಾಡೋಣ ಅಂತ ನಾವು ಬಂದಿದ್ದೀವಿ. ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನು ಕ್ವಶನ್ಗಳಿತ್ತು ದಯವಿಟ್ಟು ಕೇಳಿ. ದೈವ ತಿರುಮಗಳ ಸಿನಿಮಾ ಡಿಸ್ಟ್ರಿಬ್ಯೂಷನ್, ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ನಾನೇ ಮಾಡಿದ್ದೀನಿ. ಅದು ಐ ಆಮ್ ಸ್ಯಾಮ್ ಅಂತ ಒಂದು ಇಂಗ್ಲಿಷ್ ಸಿನಿಮಾ ಇದೆ, ಅದರಿಂದ ಅದು ಇನ್ಸ್ಪೈರ್ ಆಗಿ ಮಾಡಿರೋ ಪಿಕ್ಚರ್. ಆ ಕತೆ ಬೇರೆ, ಈ ಕೋರ್ ಪಾಯಿಂಟ್ ಬೇರೆ. ಇದ್ರದ್ದು ಇವಾಗ ಏನು ನಾವು ಅಲಿಗೇಷನ್ ಮಾಡ್ತಾ ಇದೀವ, ಇದ್ರ ಕೋರ್ ಪಾಯಿಂಟ್ ಒಂದು ಮಗುನ ಒಬ್ಬ ಫಾದರ್ ಬೆಳೆಸ್ತಾ ಇರ್ತಾನೆ, ದತ್ತು ತಗೊಂಡು ಬೆಳೆಸ್ತಾ ಇರ್ತಾನೆ. ಅವಾಗ ಒರಿಜಿನಲ್ ಫಾದರ್ಸ್ ಬಂದು ಈ ಮಗುನ ನನಗೆ ವಾಪಸ್ ಕೊಡಿ ಅನ್ನೋದು ಕೋರ್ ಪಾಯಿಂಟ್ ಇದು.
ಈ ಕೋರ್ ಪಾಯಿಂಟ್ ದೈವ ತಿರುಮಗಳಲ್ಲ. ಈ ಕೋರ್ ಪಾಯಿಂಟ್ ಕೂಡಲ ಸಂಗಮ ನಾವು ಮಾಡ್ಕೊಂಡಿರೋ ಕತೆ ಮತ್ತು ಲವ್ ಮಾಕ್ಟೆಲ್ 3 ಇವೆರಡರದ್ದು ಕೋರ್ ಪಾಯಿಂಟ್. ಆತ್ಮ ಎರಡು ಒಂದೇ, ಡೆಕೋರೇಷನ್ ಬೇರೆ ಬೇರೆ ಇದೆ. ಮತ್ತೆ ಅದನ್ನ ಹೇಳ್ತೀನಿ, ಮತ್ತೆ ಅವ್ರು ಬೆಳಿಗ್ಗೆ ಅದನ್ನ ಹೇಳಿದ್ರು, ಸೀನು ಬೇರೆ ಇದೆ, ಲೊಕೇಶನ್ ಬೇರೆ ಇದೆ, ಕ್ಯಾರೆಕ್ಟರ್ ಬೇರೆ, ಡೈಲಾಗ್. ಹೌದು ಸ್ವಾಮಿ, ನೀವ್ ಹೇಳೋದೆಲ್ಲ ಸತ್ಯ. ಆದ್ರೆ ಒಂದು ಸಿನಿಮಾಗೆ ಆತ್ಮ ಅನ್ನೋದೊಂದು ಇರುತ್ತಲ್ಲ, ಕೋರ್ ಪಾಯಿಂಟ್ ಅನ್ನೋದೊಂದು ಇರುತ್ತಲ್ಲ, ಆ ಕೋರ್ ಪಾಯಿಂಟ್ ನಮ್ದು ಅಲಿಗೇಷನ್ ಇರೋದೇ ಇಂಟ್ರೋಲ್ ಬ್ಲಾಕ್ ಏನಿದೆಯಲ್ಲ, ನಂದು ಇಂಟ್ರೋಲ್ ಬ್ಲಾಕ್ ಇಂದ ಹಿಡಿದು ಕ್ಲೈಮ್ಯಾಕ್ಸ್ ವರೆಗೂ ನನ್ನ ಕತೆ ಅದು. ನಿಮ್ಮ ಪಾತ್ರಗಳು ಬೇರೆ ಬೇರೆ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಆದ್ರೆ ಅಲ್ಲಿ ಏನು ಕೋರ್ ಪಾಯಿಂಟ್ ಇದೆಯಲ್ಲ, ಆ ಕೋರ್ ಪಾಯಿಂಟ್ ನಮ್ದು. ಅದು ನಮ್ದ್ರಿಂದನೇ ನೀವು ಇನ್ಸ್ಪೈರ್ ಆಗಿ ಮಾಡಿರೋದು. ಇದು ಖಂಡಿತವಾಗ್ಲೂ ಹೌದು. ಇದನ್ನ ನಾವು ಕೋರ್ಟ್ ಅಲ್ಲಿ ನಿರೂಪಣೆ ಮಾಡೇ ಮಾಡ್ತೀವಿ, ಇದನ್ನ ಪ್ರೂವ್ ಮಾಡೇ ಮಾಡ್ತೀವಿ ಕೋರ್ಟ್ ಅಲ್ಲಿ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನಮ್ದು 2019 ಡಿಸೆಂಬರ್ 31 ಇಲ್ಲ 2020 ಜನವರಿ 31 ಲವ್ ಮಾಕ್ಟೆಲ್ 1 ರಿಲೀಸ್ ಆಯ್ತು. 2020 ಫೆಬ್ರವರಿ 7 ಜೆಂಟಲ್ಮನ್ ಸಿನಿಮಾ ರಿಲೀಸ್ ಆಯ್ತು. ಓಕೆ, 2000 ಫೆಬ್ರವರಿ 6 ಗುರುವಾರ ಲವ್ ಮಾಕ್ಟೆಲ್ ಅಷ್ಟು ಶೋಗಳನ್ನ ಕ್ಯಾನ್ಸಲ್ ಮಾಡಿದ್ರು. 2020 ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತ ರಘು ದೀಕ್ಷಿತ್ ಅವರು, ನನ್ನ ಫ್ಯಾನ್ಸ್ ಗಳೆಲ್ಲ ಬಂದು ಫೋಟೋ ತೆಗೆಸ್ಕೊಳ್ತೀರಾ, ಆದ್ರೆ ಸಿನಿಮಾಗಳು ನೋಡಕ್ ಬರಲ್ಲ ಅಂತ ಅವರು ತುಂಬಾ ಎಮೋಷನಲ್ ಆಗಿ ಆ ಸಿನಿಮಾನ ಮಾತಾಡಿದ್ರು. ಅದು ತುಂಬಾ ವೈರಲ್ ಆಯ್ತು. ಅದಾದ್ಮೇಲೆ ಸಿನಿಮಾ ಇದೆ. ಆ ತರ ಪಬ್ಲಿಸಿಟಿ ಮಾಡಿ ನನ್ನ ಸಿನಿಮಾನ ರಾಮರಸ ಗೆಲ್ಸ್ಕೊಳ್ಳುವಂತ ಅವಶ್ಯಕತೆ ನನ್ಗಿಲ್ಲ. ರಾಮರಸಗೆ ಸಪರೇಟ್ ಆದಂತ ಒಂದು ತಾಕತ್ತಿರುತ್ತೆ. ಅದು ಕತೆ ಸ್ಟ್ರಾಂಗ್ ಇರುತ್ತೆ, ಅದ್ರಲ್ಲಿರೋ ನಟರು ಸ್ಟ್ರಾಂಗ್ ಇರ್ತಾರೆ. ಒಳ್ಳೆ ಕತೆ ಆದ್ರೆ ಜನ ಗೆಲ್ಲಿಸ್ತಾರೆ. ನಂದೇ ಪೆಂಟಗನ್ನು ಸಾಕಷ್ಟು ಬೇರೆ ಬೇರೆ ವಿಷಯಗಳಿಗೆ ಪ್ರಚಾರ ಸಿಕ್ತು. ಅದಕ್ಕಿಂತ ಮುಂಚೆ ಲವ್ ರಚ್ಚುಗೂ ಸಾಕಷ್ಟು ಬೇರೆ ಬೇರೆ ರೀತಿಯ ಪ್ರಚಾರ ಸಿಕ್ತು. ಆದ್ರೆ ಜನ ಬಂದು ಏನ್ ಸಿನಿಮಾ ನೋಡಿಲ್ಲ. ಈ ತರ ನೆಗೆಟಿವ್ ಪ್ರಮೋಷನ್ ಮಾಡೋದ್ರಿಂದನೋ, ಇವ್ರ ಹೆಸರು ಹೇಳ್ಕೊಂಡು ನನ್ನ ಸಿನಿಮಾನ ಪ್ರಮೋಷನ್ ಮಾಡ್ಕೊಳೋದ್ರಿಂದನೋ ಜನ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರ ಅನ್ನೋ ಅಷ್ಟು ಮುಟ್ಟಾಳ ನಾನೇನಲ್ಲ. ನೋಡಿ, ನಾನು ಅವರಿಗೆ ವಾಯ್ಸ್ ಮೆಸೇಜ್ ಕಳಿಸಿದೀನಿ. ಆ ವಾಯ್ಸ್ ಮೆಸೇಜ್ ಸಾಧ್ಯ ಆದ್ರೆ ಅವರಿಂದನೇ ನೀವು ತರಿಸ್ಕೊಳ್ಳಿ. ನಾನು ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡಿಲ್ಲ, ಬೇರೆ ಏನನ್ನು ಡಿಮ್ಯಾಂಡ್ ಮಾಡಿಲ್ಲ. ನಾನು ಕೇಳ್ತಾ ಇರೋದು, ಕತೆ ನಮ್ಮಿಂದ ಇನ್ಸ್ಪೈರ್ ಆಗಿದ್ಯಾ, ಅದಕ್ಕೆ ಏನು ಕೊಡ್ಬೇಕು ಅದನ್ನ ಕೊಟ್ಬಿಡಿ, ಅಷ್ಟೇ ನಾನು ಕೇಳಿದ್ದೆ. ಅದನ್ನ ಚೇಂಬರ್ ಅಲ್ಲಿ ಡಿಸೈಡ್ ಮಾಡ್ಬಿಟ್ಟು ಅದಕ್ಕೆ ಸಮರ್ಥವಾದಂತ ಒಂದು ಅವರು ಕೇಳಿದ್ರೆ, ನಮಗೂ ಸ್ಯಾಟಿಸ್ಫೈ ಆದ್ರೆ ನಾವು ಹಾಕ್ತೀವಿ, ನಮಗೇನಿಲ್ಲ. ಅವ್ರು ಕೇಸ್ ಹಾಕ್ತೀನಿ ಅಂತ ಓಡಾಡ್ತಾ ಇರೋದು. ನಾನು ಇಲ್ಲಿವರೆಗೂ ನಾನು ಬಿಟ್ಬಿಟ್ಟೆ. ಯಾವಾಗ ಅವ್ರ ಮಗಳ ಮೇಲೆ, ಅವರು ಹೆಂಡತಿ ಮೇಲೆ ಪ್ರಮಾಣ ಮಾಡಿದ್ರು, ನಾನು ಅವತ್ತು ಬಿಟ್ಬಿಟ್ಟೆ. ಅದನ್ನ ಈ ವಿಷಯನ ಬಿಟ್ಬಿಟ್ಟೆ. ಆಯ್ತು, ನಿಮ್ಗೆ ಆತ್ಮಸಾಕ್ಷಿ ಒಪ್ಕೊಳ್ಳಲ್ಲ ಅಂತಂದ್ಮೇಲೆ ಬಿಡಿ ಅಂತ ಬಿಟ್ಬಿಟ್ಟೆ. ನಾನು ಆತ್ಮಸಾಕ್ಷಿ ಒಪ್ಕೊಂಡಿಲ್ಲ ಅಂದ್ಮೇಲೆ ಏನ್ ಮಾಡೋಣ, ಏನ್ ಕೇಸು ಏನಿದು, ನಾನು ಬಿಟ್ಬಿಟ್ಟೆ. ಅದಾದ್ಮೇಲೆ ಒಬ್ಬ ರೈಟರ್ ಆಗಿ ಅವ್ರ ಫೇಸ್ಬುಕ್ ಅಲ್ಲಿ, ಮತ್ತು ಅವ್ರು ಬರ್ದಿರೋ ಉದ್ದೇಶ ಒಂದೇ ಇದೆ. ಆ ಫೇಸ್ಬುಕ್ ಅಲ್ಲಿ ನೀವೆಲ್ಲರೂ ಓದಿದ್ದೀರ ಅನ್ಸುತ್ತೆ. ನಾವು ಡಾರ್ಲಿಂಗ್ ಕೃಷ್ಣ ಅವ್ರ ಬಗ್ಗೆ ನಾವೇನ್ ಅದ್ರಲ್ಲಿ ಬರ್ದಿರ್ಲಿಲ್ಲ. ನಾವು ಬರ್ದಿರೋದು ಒಂದೇ ವಿಷಯ. ಇನ್ನು ಮೇಲೆ ದಯವಿಟ್ಟು ಯಾರಿಗಾದ್ರೂ ಕತೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಕ್ಯಾಮ್ರಾ ತಗೊಂಡೋಗಿ, ಗ್ರೀನ್ ಮ್ಯಾಟ್ ತಗೊಂಡೋಗಿ, ಹಿಂದೆ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಒಂದು 3 ಕ್ಯಾಮ್ರಾ ಇಟ್ಬಿಟ್ಟು ಕತೆ ಹೇಳಿ. ಯಾಕೆ ಅಂದ್ರೆ ಯಾರಿಗ್ ಗೊತ್ತು, ನಮ್ಮ ಕತೆನೇ ಹೇಳಿಲ್ಲ ಅಂತಂದ್ರೆ ಮೋಸ ಮಾಡಿದ್ರೆ ಏನ್ ಮಾಡೋಣ ನಾವು? ಇನ್ಮೇಲೆ ಪ್ರತಿಯೊಬ್ಬ ರೈಟರ್ಸು, ಪ್ರತಿಯೊಬ್ಬ ಡೈರೆಕ್ಟರ್ಸು ಕತೆ ಹೇಳ್ಬೇಕಪ್ಪ ಅಂದ್ರೆ ವಿತ್ ರೆಕಾರ್ಡ್, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋ ತರನೇ ಕತೆ ಹೇಳಿ ದಯವಿಟ್ಟು. ಇಲ್ಲ ಅಂತಂದ್ರೆ ಈ ತರ ಆಗ್ತದೆ. ಅದು ಇಂಡಸ್ಟ್ರಿಯಲ್ಲಿರೋ ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಿಗೆ, ಅಪ್ಕಮಿಂಗ್ ರೈಟರ್ಸ್ಗಳಿಗೆ ಮನವರಿಕೆ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವರು ಫೇಸ್ಬುಕ್ ಅಲ್ಲಿ ಬರ್ದು ಹಾಕಿದ್ರು. ಅದನ್ನ ಬಿಟ್ಬಿಟ್ಟು ಬೇರೆ ಏನು ಉದ್ದೇಶ ನಮ್ಗಿರ್ಲಿಲ್ಲ. ಅದಾದ್ಮೇಲೆ ಅವರು ಬೇರೆ ಬೇರೆ ಪೇಪರು ಮತ್ತು ನ್ಯೂಸ್ ಪೇಪರ್ ಅವ್ರು ಹೇಳ್ತಾರೆ, ಏನೋ ಹೆಡ್ಲೈನ್ ಬಗ್ಗೆ ಹೇಳಿದ್ರಲ್ಲ, ಯಾವ್ದೋ ಹೆಡ್ಲೈನ್ ಬರ್ಸ್ಕೊಳಕ್ಕೂ ಏನೋ ಇರ್ಬೇಕಂತ ಏನ್ ಹೇಳಿದ್ರು, ಏನೋ ಹೆಡ್ಲೈನ್ ಬರ್ಸ್ಕೊಳಕ್ಕೂ ಯೋಗ್ಯತೆ ಇರ್ಬೇಕಂತೆ. ನೋಡಿ, ಇಂಥ ಉಡಾಪೆಗಳನ್ನು ಮಾತಾಡ್ತಾರೆ. ನಾವು ನನ್ನ ಸಿನಿಮಾದಲ್ಲಿ ರಾಜಾಹುಲಿಯಲ್ಲಿ ಅದಕ್ಕಿಂತ ಮುಂಚೆ ವಾರಸ್ದಾರ ಮಾಡದೆ ರವಿ ಬೆಳಗೆರೆ ಅವ್ರು ಆಕ್ಟ್ ಮಾಡಿದ್ರು. ರಾಜಾಹುಲಿಯಲ್ಲಿ ಹಂಸಲೇಖ ಸರ್ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ರುದ್ರತಾಂಡವದಲ್ಲಿ ಗಿರೀಶ್ ಕಾರ್ನಾಡ್ ಅವ್ರು ಟ್ರಾವೆಲ್ ಮಾಡಿದ್ರು. ಜಾನ್ ಜಾನಿ ಜನದಲ್ಲಿ ಮಾಲಾಶ್ರೀ ಮೇಡಮ್ ಅವ್ರು ಟ್ರಾವೆಲ್ ಮಾಡಿದ್ರು. ಆಮೇಲೆ ನಾನು ಪಡ್ಡೆ ಹುಲಿಯಲ್ಲಿ ರವಿ ಸರ್ ಆಕ್ಟ್ ಮಾಡಿದ್ರು, ಅಪ್ಪು ಸರ್ ಆಕ್ಟ್ ಮಾಡಿದ್ರು, ರಕ್ಷಿತ್ ಶೆಟ್ಟಿ ಅವ್ರು ಆಕ್ಟ್ ಮಾಡಿದ್ರು.
ಇವೆಲ್ಲ ನಾವು ಮಾಡ್ಕೊಂಡು ಬಂದಿದೀವಿ ನಮ್ಮ ಜೀವನದಲ್ಲಿ. ಅವರು ಸಿನಿಮಾ ಲವ್ ಮಾಕ್ಟೆಲ್ ಎಲ್ಲಿಂದ ಫಸ್ಟ್ ಪಾರ್ಟ್ ಇನ್ಸ್ಪೈರ್ ಆದ್ರು ಅಂದ್ರೆ ನನಗೆ ಆ ಸಿನಿಮಾ ನೋಡ್ಕೊಂಡು ಬರ್ಬೇಕಾದ್ರೆ ಫೋನ್ ಮಾಡಿ ಹೇಳಿದ್ರು, 96 ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀನಿ, ನನಗೊಂದು ಕತೆ ಹೊಳಿತಾ ಇದೆ, ಆ ಕತೆನೇ ಲವ್ ಮಾಕ್ಟೆಲ್ ಅಂತ ನನ್ನ ಹತ್ರ ನೇರವಾಗಿ ಅವ್ರು ಹೇಳಿದ್ರು ಫೋನಲ್ಲಿ. ಅವ್ರು ಎಲ್ಲಿಂದ ಇನ್ಸ್ಪೈರ್ ಆದ್ರು ಅಂತ ಅವರೇ ನನ್ನ ಹತ್ರ ಹೇಳಿರೋದು. ಇವತ್ತು ನಮ್ಮ ಕಥೆಯನ್ನ ಕೂತ್ಕೊಂಡು 4 ವರ್ಷ ಶ್ರಮ ಹಾಕಿ ಬರೀತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟರ್ಸ್ ಬಗ್ಗೆ ಕೀಳಾಗಿ, ಲೆಜೆಂಡರಿ ರೈಟರ್ಸ್, ಲೆಜೆಂಡರಿ ಡೈರೆಕ್ಟರ್, ರಿಮೇಕ್ ಮಾಡಿರೋ ಹಿಸ್ಟ್ರಿ ನಮ್ಮಲ್ಲಿ ತುಂಬಾ ಇದೆ. ನಾವು ರಿಮೇಕ್ ಮಾಡಿದ್ವಿ ಅಂತ ಅಂದ ತಕ್ಷಣನೇ ಡೈರೆಕ್ಟರ್ಸ್ ಅಲ್ಲ, ರೈಟರ್ಸ್ ಅಲ್ಲ ಅನ್ನೋದು ಅದಲ್ಲ. ಅದಾದ್ಮೇಲೆ ಇನ್ನು ತುಂಬಾ ನೋವಿನ ಸಂಗತಿ ಏನಂತಂದ್ರೆ, ಅವರು ಮನೆಗೆ ಯಾರನ್ನ ಸೇರ್ಸ್ಬೇಕು ಅನ್ನೋದು ತುಂಬಾ ತುಂಬಾ ಬೇಜಾರಾಗಿದೆ. ಇದು ವಾಪಸ್ ರಿಟರ್ನ್. ನಾನು ಅವತ್ತು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಕರ್ಮ ಅನ್ನೋದು ವಾಪಸ್ ಬಂದೇ ಬರುತ್ತೆ ರೀ. ನಿಮ್ದು ತಪ್ಪೋ ನಂದು ತಪ್ಪೋ, ಕರ್ಮ ಅನ್ನೋದು ವಾಪಸ್ ಬರುತ್ತೆ. ನೀವು ತಪ್ಪು ಮಾಡಿದ್ರೆ ನಿಮಗ್ ಬರುತ್ತೆ, ನಾನ್ ತಪ್ಪು ಮಾಡಿದ್ರೆ ನನಗ್ ಬರುತ್ತೆ ಕರ್ಮ. ನೀವೆಲ್ಲರೂ ಸಾಕ್ಷಿಯಾಗೇ ಇರ್ತೀರಾ ಇಲ್ಲೇ. ಸರ್, ಯಾರಿಗ್ ಬೇಕು ಸರ್ ದುಡ್ಡು? ನಾವು ದುಡ್ಡು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ನಮ್ಮ ಹತ್ರ ಉಳ್ಕೊಳ್ಳಲ್ಲ ಇವತ್ತಿನ ಕಾಲದಲ್ಲಿ. ಯಾರಿಗ್ ಸರ್ ದುಡ್ಡು ಬೇಕು? ಸರ್, ರೈಟರ್ಗೆ ವ್ಯಾಲ್ಯೂ ಬೇಕು ಅಷ್ಟೇ ಕೇಳ್ತಾ ಇರೋದು ನಾನು. ನನಗೆ ಏನು ದುಡ್ಡು ಬೇಡ, ನನಗೆ ಯಾವತ್ತು ಅವ್ರ ದುಡ್ಡು ನಮ್ಗೆ ಏನು ಅವಶ್ಯಕತೆನೇ ಇಲ್ಲ. ಒಪ್ಕೊಂಡಿದ್ರೆ ಕೋರ್ ರೈಟರ್ ಆಗಿ ಹೆಸರು ಕೊಡಕ್ ಹೇಳಿ, ಲವ್ ಮಾಕ್ಟೆಲ್ ಇದ್ರಲ್ಲಿ ಟೈಟಲ್ ಅಲ್ಲಿ ಅಷ್ಟೇ ಕೇಳ್ತಾರ. ಹೌದು, ರೈಟರ್ ಆಗಿ, ಕೋರ್ ರೈಟರ್ ಆಗಿ ರಾಘವೇಂದ್ರ ನಾಯಕ್ ಅವ್ರಿಗೆ ಕೋರ್ ರೈಟರ್ ಆಗಿ ಸ್ಪೇಸ್ ಕೊಡಕ್ ಹೇಳಿ. ಅವ್ರು ನಿಜವಾಗ್ಲೂ ಆತ್ಮಸಾಕ್ಷಿ ಇತ್ತು ಅಂತಂದ್ರೆ. ಇಲ್ಲ ಕೋರ್ಟಿಗೆ ಬಂದು ಫೈಟ್ ಮಾಡ್ತೀನಿ ಅಂದ್ರೆ ಕೋರ್ಟಿಗೆ ಬಂದು ಫೈಟ್ ಮಾಡಿ ಸರ್. ಅವ್ರು ಹೇಳ್ತಾರೆ ಸರ್, ನಾನು ಹೇಳ್ತಿಲ್ಲ, ಓಪನ್ ಆಗಿ ಹೇಳ್ತಿಲ್ಲ. ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಒಳಗಡೆ ಕಾರ್ ಹೋಗ್ಬೇಕಾದ್ರೆ ಬರ್ಕೊಳ್ತಾರಲ್ಲ ಸರ್, ಎಷ್ಟು ಗಂಟೆಗೆ ಎಂಟ್ರಿ ಆಗಿದೀವಿ ಅಂತ. ವಾಪಸ್ ಹೊರಗಡೆ ಬರ್ಬೇಕಪ್ಪ ಅಂದ್ರೆ ನೋಟ್ ಆಗಿರುತ್ತಲ್ಲ ಸರ್, ಎಷ್ಟು ಅವರ್ ಅವ್ರ ಮನೆಯಲ್ಲಿ ಇದೀವಿ ಅಂತ. ಅವ್ರು ನನ್ನ ಫ್ರೆಂಡ್ ಅಲ್ಲ ಅಂತ ಬೇರೆ ಹೇಳಿದ್ದಾರೆ. ಅವ್ರಿಗೆ ಶಶಾಂಕ್ ಅವ್ರ ಒಬ್ಬರೇ ಫ್ರೆಂಡ್ ಅಂತೆ. ಶಶಾಂಕ್ ಅವ್ರ ಹತ್ರ ಒಬ್ಬರ ಹತ್ರನೇ ಅವರು ಕಥೆನ ಡಿಸ್ಕಷನ್ ಮಾಡ್ತಾರಂತೆ. ನಾವೆಲ್ಲ ಕಥೆನ ಡಿಸ್ಕಷನ್ ಮಾಡಕ್ಕೆ ಯೋಗ್ಯರಲ್ವಂತೆ ನಾವೆಲ್ಲ. ಅದಕ್ಕೋಸ್ಕರ ನನಗೆ 2016 ಇಂದ ಹಿಡಿದು 2020 ಲವ್ ಮಾಕ್ಟೆಲ್ ಹಿಟ್ ಆಗೋವರೆಗೂ 2 ಅವರ್ 3 ಅವರ್ ಮಾತಾಡಿದ್ದಾರೆ. ಅವತ್ತಿರ್ಲಿಲ್ಲ. ಸಿನಿಮಾ ಹಿಟ್ ಆದ ತಕ್ಷಣ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಈ ಚೇಂಜಸ್ ನೀವು ನೋಡ್ತಾ ಇದ್ದೀರಾ. ನಿಮಗೂ ಮೀಡಿಯಾದವ್ರಿಗೂ ನಿಮಗೂ ಗೊತ್ತಿರುತ್ತೆ ಅವ್ರ ಬಿಹೇವಿಯರ್ ಹೆಂಗ್. ಲವ್ ಮಾಕ್ಟೆಲ್ ಬಿಫೋರ್ ಸಕ್ಸಸ್ ಅವ್ರಿಗೂ ಏನು ಬಿಹೇವಿಯರ್ ಇತ್ತು, ಅದ್ರದ್ದು ಆದ್ಮೇಲೆ ಏನ್ ಬಿಹೇವಿಯರ್ ಇದೆ ಅಂತ ನಿಮಗೂ ಎಲ್ರಿಗೂ ಗೊತ್ತಾಗಿದೆ. ನಿಮಗೇನ್ ಗೊತ್ತಿಲ್ವಾ? ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಅದು ಏನ್ ಬಿಹೇವಿಯರ್, ಏನೇನ್ ಚೇಂಜಸ್ ಆಗಿದೆ, ಏನೇನಿಲ್ಲ ಅಂತ. ಅಪ್ಪು ಸರ್ ಹೆಂಗಿದ್ರು, ಎಂತ ಸಕ್ಸಸ್ ತಗೊಂಡಿದ್ದಾರೆ ಅಪ್ಪು ಸರ್. ಏನ್ ಬಿಹೇವಿಯರ್ ಇದು? ನಾನ್ ಜೆಂಟಲ್ಮನ್ ಸಿನಿಮಾಗೆ ಅಪ್ಪು ಸರ್ ಹತ್ರ ಫೋನ್ ಅಲ್ಲಿ ಹೇಳಿದೆ, ಸರ್ ಟ್ರೇಲರ್ ಲಾಂಚ್ಗೆ ದಯವಿಟ್ಟು ಬರ್ಬೇಕು ಅಂತ, ಕರಿಯಕ್ ಬರ್ತೀನಿ ಅಂತ. ಕರಿಯಕ್ ಯಾಕ್ರಿ ಬರ್ತೀರಾ? ನಾನ್ ಬರ್ತೀನಿ ಬಿಡಿ, ಏನ್ ನೀವು ನನ್ಗೇನ್ ಗೊತ್ತಿಲ್ವಾ? ನಿಮ್ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿಲ್ವಾ? ನಾನ್ ಬರ್ತೀನಿ. ಎಂತವ್ರು ಇದ್ದಾರೆ ಅಲ್ವಾ? ಇವರು ಒಬ್ಬ ಫ್ರೆಂಡ್ ಅನ್ನ ಬಗ್ಗೆ ಹಿಂಗ್ ಮಾತಾಡ್ತಾರೆ, ಆದ್ರೆ ಎಷ್ಟು ಕೀಳವಾಗಿ ಮಾತಾಡ್ತಾರೆ. ನಾನು ಮೊನ್ನೆ ಚಾನಲ್ ಅಲ್ಲಿ ಮಾತಾಡ್ಬೇಕಪ್ಪ ಅಂತಂದ್ರೆ 2013 ಇಂದ ಒಬ್ಬ ಫ್ರೆಂಡ್ ಆಗಿರೋ ಮನುಷ್ಯನ ಫ್ರೆಂಡ್ ಅವ್ರ ಸಿನಿಮಾ ಗುರುವಾರ ರಿಲೀಸ್ ಆಗಿದೆ, ಭಾನುವಾರವರೆಗೂ ಒಳ್ಳೆ ಕಲೆಕ್ಷನ್ ಇರುತ್ತೆ. ಆ ಟೈಮ್ ಅಲ್ಲಿ ನಾವು ಅಪವಾದನೆ ಮಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ರೆ ನನ್ನನ್ನೇ ಅವರು ತಪ್ಪಂತ ಹೇಳ್ತಾರೆ. ನಾನು ಆಸ್ ಎ ಪ್ರೊಡ್ಯೂಸರ್ ಆಗಿ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ, ಆಸ್ ಎ ಡೈರೆಕ್ಟರ್ ಆಗಿ, ಒಂದು ಸಿನಿಮಾ ಕಲೆಕ್ಷನ್ ಇರುತ್ತೆ ಶುಕ್ರವಾರ, ಶನಿವಾರ, ಭಾನುವಾರ ಕಲೆಕ್ಷನ್ ಇರುತ್ತೆ. ಅಂತ ಟೈಮ್ ಅಲ್ಲಿ ಈ ತರ ಅಲಿಗೇಷನ್ ಮಾಡಿದ್ರೆ ಅವರಿಗೆ ಕಲೆಕ್ಷನ್ ಏಟ್ ಬೀಳುತ್ತೆ ಅಂತ ಒಂದು ಒಳ್ಳೆತನದಲ್ಲಿ ನಾನು ಮಾಡಕ್ ಹೋದ್ರೆ ನನ್ನ ಫ್ರೆಂಡ್ ಬಗ್ಗೆ ಕೀಳಾಗಿ ಮಾತಾಡ್ತಾರೆ, ಅದನ್ನ ಕಿಂಡಲ್ ಆಗಿ ಮಾತಾಡ್ತಾರೆ. ಜನ ನೋಡ್ತಾ ಇದ್ದಾರೆ, ಈ ಜನ ನೋಡ್ತಾ ಇದ್ದಾರೆ, ಇದು ಯಾರು ಸರಿ ಯಾರು ತಪ್ಪು ಅಂತ ಜನ ಡಿಸೈಡ್ ಮಾಡ್ಲಿ. ಮೇಡಮ್, ಅವರು ಮೆಸೇಜ್ ಹಾಕಿದ್ದಾರೆ ರಾಘವೇಂದ್ರ ನಾಯಕ್ ಅವರಿಗೆ, ಏನು ಅಂತಾರೆ, ನಿಮ್ ಅಡ್ರೆಸ್ ಕಳ್ಸು ಅಂತ. ಅಡ್ರೆಸ್ ಕಳ್ಸಕ್ಕೆ ಫೋನ್ ಮಾಡ್ತಾ ಇದಾರೆ ಅಂತ ಅವರು. ಮೇಡಮ್, ನಾನು ಇವಾಗ ಅಡ್ರೆಸ್ ಕಳ್ಸಿಬಿಟ್ರೆ ನಾಳೆ ಬ್ಲಾಕ್ ಮೇಲ್ ಮಾಡಕ್ಕೆ ಹುಡುಗರನ್ನ ಕಳ್ಸಿಬಿಟ್ರೆ ಏನ್ ಮಾಡೋದು ಮೇಡಮ್? ನಾವ್ಯಾಕೆ ಅಡ್ರೆಸ್ ಕಳ್ಸೋಣ ಮೇಡಮ್? ಇವತ್ತು ವಾಟ್ಸ್ಆಪ್ ಅಲ್ಲೇ ಕಳಿಸಬಹುದು ನೋಟಿಸು. ಅವ್ರಿಗೆ ಅಕಸ್ಮಾತ್ ಕೇಸ್ ಹಾಕ್ಲೇಬೇಕು ಅಂತ ಏನಾದ್ರು ಇತ್ತಂದ್ರೆ ವಾಟ್ಸ್ಆಪ್ ಅಲ್ಲಿ ನೋಟಿಸ್ ಕಳಿಸ್ಲಿ. ಅಡ್ರೆಸ್ ಹಾಕ್ಬೇಕು ಮೇಡಮ್ ಅವ್ರಿಗೆ. ಇವರು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರ್ ಇರ್ತಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಫೋನ್ ಮಾಡ್ಬಿಟ್ಟು ಅಡ್ರೆಸ್ ತಗೊಳ್ಳಿ. ಅಡ್ರೆಸ್ ಯಾಕೆ ಇವ್ರು ಫೋನ್ ಮಾಡ್ಬೇಕು ಮೇಡಮ್? ನನ್ ಬುಧವಾರ ಪೇಡ್ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದ ತಕ್ಷಣನೇ ಅವರಿಗೆ ಮೆಸೇಜ್ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ ಮೇಡಮ್. ಬುಧವಾರ 10 ಗಂಟೆಗೆ ಶೋ ನೋಡಿದೀನಿ, 12:53 ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಅಂತಂದ್ರೆ ಸೋಲ್ತಾ ಗೆಲ್ತಾ ಅಂತ ಹೆಂಗ್ ಡಿಸೈಡ್ ಆಗುತ್ತೆ ಅವತ್ತಿಗೆ? ಮೇಡಮ್, ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಬುಧವಾರ
ಪೇಡ್ ಪ್ರೀಮಿಯರ್ ಆಗಿದೆ, 10 ಗಂಟೆಗೆ ನೋಡಿದೀನಿ, 10:53 ನಾನು ಥಿಯೇಟರ್ ಇಂದ ಹೊರಗಡೆ ಬಂದ ತಕ್ಷಣ ಅವ್ರಿಗೆ ವಾಯ್ಸ್ ಮೆಸೇಜ್ ಹಾಕಿದೀನಿ ಅಂತ ಹೇಳ್ತಾ ಇದ್ದೀನಿ. ಅವತ್ತು ಸಿನಿಮಾ ಸಕ್ಸಸ್ ನಾಟ್ ಸಕ್ಸಸ್ ಹೆಂಗ್ ಡಿಸೈಡ್ ಮಾಡಿರ್ತೀರಾ? ಮೇಡಮ್, ಒಂದು ಸೂಕ್ಷ್ಮ ನಿಮ್ಗೆ ಹೇಳೋದಲ್ವಾ, ಒಂದು ಆಶ್ರಮದಿಂದ ಮಗುನ ನೀವು ನಾಳೆ ನೀವು ಒಂದ್ಸತಿ ಗೂಗಲ್ ಅಲ್ಲಿ ಹೋಗೋ, ಇಲ್ಲಪ್ಪ ಚೈಲ್ಡ್ ಇದ್ರದ ಹತ್ರ ಹೋಗಿ ದಯವಿಟ್ಟು ರಿಸರ್ಚ್ ಮಾಡಿ. ಲೀಗಲ್ ಅಡಾಪ್ಷನ್ ಮಾಡ್ಕೊಂಡ ಮೇಲೆ ಅವನಿಗೆ ಹೆಂಗೆ ಅವ್ರು ಕೇಸ್ ತಗೊಳ್ತಾರೆ, ಜಡ್ಜ್ ಹೆಂಗ್, ಕೋರ್ಟ್ ಹೆಂಗೆ ಕೇಸ್ ತಗೊಳ್ತಾರೆ, ಅದು ಅವ್ರ ಹತ್ರ ಮಾತಾಡಕ್ ಹೋದ್ರೆ ಅವರು ಸರ್ ಅದೆಲ್ಲ ನಡೆಯಲ್ಲ. ಅವ್ರು ಅದನ್ನ ಹೇಳಿದೆ ನಾನು ಅವ್ರಿಗೆ, ನೀವು ಅಡಾಪ್ಟ್ ಮಾಡ್ಕೊಂಡ್ರೋ ಮಗು, ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರ ಅಂತಾನೆ ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗಲ್ಲ. ಇವಾಗ ರಾಜ್ಕುಮಾರ್ ಅಣ್ಣವ್ರದ್ದು ಕಣ್ಣು ಯಾರು ಕೊಟ್ಟಿದಾರೆ ಅಂತ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಅಡಾಪ್ಟೇಷನ್ ಮಾಡ್ಕೊಂಡ್ ಆದ್ಮೇಲೆ ಆ ಮಗು ಎಲ್ಲಿದೆ, ಯಾರಿಗೆ ಕೊಟ್ಟಿದೀವಿ ಅಂತ ಅವ್ರು ಹೇಳೋದೇ ಇಲ್ಲ ಯಾರಿಗೂ. ಇವ್ರು ಹೇಳ್ತಾರೆ ಸಿನಿಮಾದಲ್ಲಿ, ಇವ್ರು ಡೈರೆಕ್ಟ್ ಆಗಿ ಬಂದು ಇವ್ರ ಮೇಲೆ ಅವ್ರು ಕೇಸ್ ಹಾಕ್ಬಿಡ್ತಾರಂತೆ. ಯಾವ ಕತೆ? ರಾಘವೇಂದ್ರ ನಾಯಕ್ ಅವ್ರ ಕತೆ. ಓಕೆ, ಇಲ್ಲ ನಾನು ಇಲ್ಲ, ನಮ್ಮ ನಿರ್ಮಾಪಕರು ಆಲ್ರೆಡಿ ಒಂದ್ಸಲ ಫೋನ್ ಮಾಡಿದ್ದಾರೆ. ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಸಿನಿಮಾ ನೋಡಿ ಅವ್ರು ಫೋನ್ ಮಾಡಿದಾಗ ಅವ್ರ ರಿಪ್ಲೈ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಗೊತ್ತಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ಕೃಷ್ಣ ಅವರೇ ಅವ್ರಿಗೆ ಫೋನ್ ಮಾಡಿ ಅವ್ರು ಹೇಳಿದ್ರು, ನಮ್ಮ ಮಗು ಮೇಲೆ ಮತ್ತೆ ಅವ್ರ ವೈಫ್ ಮೇಲೆ ಆಣೆ ಮಾಡಿ ನಾವು ಆ ತರದೇನು ಮಾಡ್ಲಿಲ್ಲ ಅಂತ. ಅಂದ್ರೆ ಅವರು ಕತೆ ಕೇಳಲಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಫಸ್ಟ್ ಅದನ್ನು ಇಲ್ಲ, ನಂಗೆ ನೆನಪಿಲ್ಲ ಅಂದ್ರು. ಆಮೇಲೆ ಇವತ್ತಂತೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕತೆ ನಾನು ಚೆನ್ನಾಗಿದೆ, ನಾನು ಕೇಳಿದ್ದೀನಿ ಅಂತ. ಮೇಡಮ್, ಅವರು ನಾವು ಕತೆ ಹೇಳಕ್ಕೆ ಮುಂಚೆನೆ ಕತೆ ಮಾಡ್ಕೊಂಡಿದ್ರೆ ನಾನ್ ಕತೆ ಹೇಳ್ತಾಗ್ಲೇ ಗೊತ್ತಾಗ್ತಿತ್ತು ನಮ್ದು ಸೆಕೆಂಡ್ ಹಾಫ್ ಅಂತ. ಇಷ್ಟೇ ಮೇಡಮ್ ಕತೆ. ನಮ್ಮ ಕಥೆಯಲ್ಲಿ ಒಬ್ಬ ಉತ್ತರ ಕರ್ನಾಟಕದಲ್ಲಿ ಒಬ್ಬ ತಂದೆ ಒಂದ್ ಮಗು ಸಿಗುತ್ತೆ, 3 ವರ್ಷದ ಮಗು. ಆ ಮಗುನ ಸಾಕ್ತಾನೆ, 12 ವರ್ಷದವರೆಗೆ ಬೆಳೆಸ್ತಾನೆ. ಅಂದ್ರೆ ಅದನ್ನ ಲೀಗಲಿ ಅಡಾಪ್ಟ್ ಮಾಡಿಕೊಂಡಿರಲ್ಲ. ಹಳ್ಳಿ ಕಡೆಯಲ್ಲಿ ಅದೇನೋ ಅವ್ರ ಕೇಸ್ ಆಗಿರಲ್ಲ, ಏನೂ ಆಗಲ್ಲ. ಸೊ ಅದು ಮುಸ್ಲಿಂ ಮಗು ಇರುತ್ತೆ, ಅವ್ನು ಮುಸ್ಲಿಂ ತರನೇ ಆ ಮಗುನ ಸಾಕ್ತಾನೆ. ಅಂದ್ರೆ ಆ ಮಗುಗೆ ನಾನ್ ವೆಜ್ ತಿನ್ಸೋದು, ಇವನು ವೆಜಿಟೇರಿಯನ್ ಆದ್ರೂ ಅದು ಮಗು ನಾನ್ ವೆಜಿಟೇರಿಯನ್ ಆದ್ರೂ ಆ ಮಗು ನಾನ್ ವೆಜ್ ತಿನ್ನಿಸ್ತಾನೆ, ಮಸೀದಿ ಕರ್ಕೊಂಡು ಹೋಗ್ತಾನೆ, ಕುರಾನ್ ಕಲಿಸ್ತಾನೆ. ಸೊ ಅವ್ರಿಬ್ರು ತಂದೆ ಮಗನ್ ಬಾಂಧವ್ಯ ಹೆಂಗಿರುತ್ತೆ ಅಂದ್ರೆ ಇಡೀ ಊರಿಗೆ ಫೇಮಸ್ ಆಗಿರುತ್ತೆ. ಸೊ ಅದನ್ನ ಯಾರೋ ಮೀಡಿಯಾದವ್ರು ಕವರೇಜ್ ಮಾಡಿದಾಗ ಅದು ಒರಿಜಿನಲ್ ಪೇರೆಂಟ್ಸ್ ಗೊತ್ತಾಗತ್ತೆ. ಆ ಮಗುದು 3 ವರ್ಷದ ಫೋಟೋ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ದೇ ಕಮ್ ಅಂಡ್ ಫೈಲ್ ಅ ಕೇಸ್. ಇಂಟ್ರೋ ಬ್ಲಾಕ್ ಅಲ್ಲಿ ಅವ್ರು ಬಂದು ಕೇಸ್ ಫೈಲ್ ಮಾಡ್ತಾರೆ. ಸೊ ಅದು ಕೋರ್ಟ್ಗೆ ಬರುತ್ತೆ, ಇವ್ರಿಗೆ ನೋಟಿಸ್ ಬರುತ್ತೆ, ಇವ್ರು ಹೋಗಿ ನಿಂತ್ಕೋತಾರೆ. ಸೊ ಆವಾಗ ಸೆಕೆಂಡ್ ಹಾಫ್ ಇಡೀ ಮಗು ಯಾರಿಗೆ ಸೇರ್ಬೇಕು, ಒರಿಜಿನಲ್ ಪೇರೆಂಟ್ಸ್ ಸೇರ್ಬೇಕಾ, ಬಯೋಲಾಜಿಕಲ್ ಪೇರೆಂಟ್ಸ್ ಸೇರ್ಬೇಕಾ, ಅಥವಾ ಸಾಕದವನಿಗೆ ಸೇರ್ಬೇಕಾ ಅನ್ನೋದ್ರ ಮೇಲೆ ಇಡೀ ವಾದ ವಿವಾದಗಳು ನಡೆಯುತ್ತೆ. DNA ಟೆಸ್ಟ್ ನಡೆಯುತ್ತೆ. ಅವ್ರ ಮಗು ಹೆಂಗ್ ಮಿಸ್ ಆಯ್ತು ಅಂತ ಅವ್ರನ್ನ ಕತೆ ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ನಮ್ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ, ಅವ್ರ ಕಥೆಯಲ್ಲಿ ಬೇರೆ ಫ್ಲಾಶ್ ಬ್ಯಾಕ್ ಇದೆ. ಸೊ ಇಲ್ಲಿ ನಮ್ಮಲ್ಲಿ ಗಂಡು ಮಗು, ಅವ್ರ ಹೆಣ್ಣು ಮಗು ಇದೆ. ಸೊ ಇದಾದ್ಮೇಲೆ ಇವನ್ ಹೆಂಗ್ ಸಾಕ್ತಾ, ಇವನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ, ಇವನ್ ಮೇಲೆ ಏನೇನು ಫಾಲ್ಸ್ ಎಲಿಗೇಷನ್ ಮಾಡ್ತಾರೆ, ಇಲ್ಲ ಅವ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ ಅಂತ ಹೇಳ್ತೀವಿ. ಮಗು ನಾನು ಒರಿಜಿನಲ್ ಅಪ್ಪ ಅಮ್ಮನ ಜೊತೆನೆ ಹೋಗಲ್ಲ ಅನ್ನತ್ತೆ. ಇವ್ರ ಜೊತೆ ಹೇಳಿದ್ರು ನಾವು ಕಥೆಯಲ್ಲಿ ಮಗುನು ಕೂಡ ಕೇಸ್ ನಡೆಯುವಾಗ ಇಟ್ಕೊಂಡಿಲ್ಲ. ಯಾಕಂದ್ರೆ ಜಡ್ಜ್ ಹೇಳ್ತಾರೆ ಮಗು ಮೇಲೆ ಪರಿಣಾಮ ಬೀಳುತ್ತೆ, ಮಗು ಇರಬಾರ್ದು ಈ ಕೇಸ್ ನಡೆಯುವಾಗ, ಮಗುನ ನ್ಯೂಟ್ರಲ್ ಮಾಡ್ಬಿಡ್ತಾರೆ. ಇದೇ ಕೇಸ್ ಮೇಲೆ ಇಡೀ ಕತೆ ನಡೆಯುತ್ತೆ. ನಡೆದಾದಾಗ ಕೊನೆಗೆ ಜಡ್ಜ್ ಕೂಡ ಹೇಳ್ತಾರೆ ಇದನ್ನ ನಾವು ರೇರ್ ಕೇಸ್ ತರ ನೋಡ್ಬೇಕು, ಇದನ್ನ ಬಯೋಲಾಜಿಕಲ್ ಪೇರೆಂಟ್ ಕೊಡಕ್ಕಾಗಲ್ಲ. ಈ ಸಮಯದಲ್ಲಿ ಮಗುಗೇನು ಮುಖ್ಯ, ಆ ಮಗುನ ಬೆಳವಣಿಗೆಗೆ, ಮಗು ಆರೋಗ್ಯದ ಮೇಲೆ ಏನಿದಿರುತ್ತೆ ಅಂತ ಇದ್ರ ಮೇಲೆ ಸಪ್ರೇಟ್ ಇಮೋಷನಲ್ ಆಗಿ ಅದನ್ನ ತಗೊಂಡು ಸೊ ಕೋರ್ಟು ಸಾಕು ತಂದೆಗೆ ಮಗು ಇರ್ಲಿ ಅಂತ ಡಿಸಿಷನ್ ಕೊಡುತ್ತೆ. ದಿಸ್ ಇಸ್ ಕತೆ. ಇದ್ರ ಮೇಲೆ ನಮ್ದು ಸೀನ್ ಬೇರೆ ಇದೆ. ಫಸ್ಟ್ ಹಾಫ್ ನಾನು ಹೇಳ್ತಾನೆ ಇಲ್ಲ, ಇಂಟ್ರೋ ಬ್ಲಾಕಿಂಗ್ ಸೆಕೆಂಡ್ ಹಾಫ್ ಸ್ಟ್ರಕ್ಚರ್ ಇದು ನಾವು ಕೃಷ್ಣ ಅವರಿಗೆ 2023 ಡೀಟೇಲ್ ಆಗಿ 1.5 ಗಂಟೆ ನರೇಷನ್ ಮಾಡಿದೀವಿ. ಸೊ ನಾವೇ ನಾನು ಹೈಡ್ ಮಾಡೋದಿದ್ರೆ ಮೇಡಮ್ ನಾನು ಹೈಡ್ ಮಾಡೋದಿದ್ರೆ ನಾನು ಯಾಕೆ ಹೀರೋಗೆ ಹೇಳ್ತೀನಿ, ಅದನ್ನ ಹೈಡ್ ಮಾಡೋ ಇಲ್ಲ. ಅದೊಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರೋ ಒಂದು ಕೇಸ್ ಅದು. ಆಮೇಲೆ ಕಳಿಸ್ತೀನಿ. ಸೊ ಸರ್ ಕೋರ್ ಪಾಯಿಂಟ್ ಮೇಡಮ್ ಅದ್ರಲ್ಲಿ ನಮ್ದ್ರಲ್ಲಿ ಒಂದು ಪಾಯಿಂಟ್ ಇತ್ತು ಸೆಕೆಂಡ್ ಹಾಫ್ ಅಲ್ಲಿ. ಆ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಕೇಳಿ. ಇವನು ಮದುವೆಗೆ ಒಂದು ಇವೊಂದೊಂದು ಲವ್ ಸ್ಟೋರಿ ಓಡ್ತಾ ಇರುತ್ತೆ ಫಸ್ಟ್ ಹಾಫ್ ಅಲ್ಲಿ. ನಮಗೆ ಆ ಲವ್ ಸ್ಟೋರಿ ಅಪ್ಪ ಬಂದ್ಬಿಟ್ಟು ಮುಸ್ಲಿಂ ಮಗುನ ನೀನು ಸಾಕೋದಾದ್ರೆ ನಾವು ನಿಮಗೆ ಹೆಣ್ಣು ಕೊಡಲ್ಲ ಅಂತ ಅವ್ರ ಅಪ್ಪ ವಾರ್ ಮಾಡ್ಬಿಡ್ತಾನೆ. ನನಗೆ ಮಗುನೇ ಇಂಪಾರ್ಟೆಂಟು ಅಂತ ಆ ಲವ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇವನು ಬಂದ್ಬಿಡ್ತಾನೆ, ಮದುವೆ ಆಗದೆ ಇರ್ತಾನೆ. ಸೆಕೆಂಡ್ ಹಾಫ್ ಅಲ್ಲಿ ಅಪೋಸಿಟ್ ಲಾಯರು ಸೆಕ್ಸ್ಯೂಲ್ ಆಗಿ ಈ ಮಗುನ ಯೂಸ್ ಮಾಡ್ಕೊಳ್ತಾ ಇದ್ದ ಇವನು ಅಂತ ಕೇಸ್ ಹಾಕ್ತಾರೆ. ಇಲ್ಲೂ ಅದನ್ನೇ ಮಾಡ್ತಾವ್ರೆ.
ಇಲ್ಲಿ ಹೆಣ್ಣು ಮಗುನ ಇಟ್ಕೊಂಡು ಇವನು ಇದು ಮಾಡ್ತಾ ಇದ್ದ. ಇಲ್ಲೇ 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 ಇರೋದು ಕತೆ. ಹಾ, ಅವರು ಆಮೇಲೆ ಕತೆ ಮೇಡಮ್, ಈಗ ನಾನೀಗ ಅವ್ರ ಹತ್ರ ಲೈನ್ ಇದ್ರೆ ಈಗ ನಾನು ಈಗ ನಿಮ್ಗೆ ಹೇಳಿದೆ ನೋಡಿ ಕತೆ, ಈ ಕತೆ ಕೇಳಿದಾಗ ಅವ್ರ ಹತ್ರ ಅದೇ ತರ ಪ್ಯಾಟರ್ನ್ ದೇ ಶುಡ್ ಟೆಲ್ ಮಿ, ಕರೆಕ್ಟ್ ಅಲ್ವಾ ಮೇಡಮ್? ಸರ್ ನಾವು ಈ ತರ ಮಗು ಮೇಲೆ ಲವ್ ಮಾಕ್ಟೇಲ್ 3 ಮಾಡ್ತಾ ಇದೀವಿ, ಅದು ಸೆಕೆಂಡ್ ಹಾಫ್ ಕೋರ್ಟ್ ರೂಮ್ ಡ್ರಾಮಾ ಬರುತ್ತೆ, ಬಯಾಲಜಿಕಲ್ ಪೇರೆಂಟ್ಸ್ ಬರ್ತಾರೆ. ಸೊ ಅದೇ ತಾನೆ ಈಗ ಅವ್ರು ಮಾಡಿದ್ದಾರೆ, ಅದನ್ನ ನನ್ನ ಹತ್ರ ನ್ಯಾಚುರಲ್ ಆಗಿ ಹೇಳ್ತಾರೆ, ಮುಂಚೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರು ನನ್ನ ಹತ್ರ ಹೇಳಿಲ್ಲ ಚೆನ್ನಾಗಿದೆ ಕತೆ, ನಾವು ಮಗು ಮೇಲೆ ಕತೆ ಮಾಡ್ತಾ ಇದೀವಿ, ಸೊ ನೀವು ಬೇರೆ ಯಾವ್ದಾದ್ರು ಕತೆ ಹೇಳಿ ಅಂತ ಹೇಳಿದಾಗ ನಮ್ಗೆ ಏನ್ ಅನ್ಸುತ್ತೆ, ಮಗು ಮೇಲೆ ಯಾವ ಕತೆ 100 ಕತೆ ಮಾಡ್ಬೋದು ಮಗು ಮೇಲೆ. ಅವತ್ತು ಅವ್ರು ಅದೇ ಕತೆ ಇಟ್ಕೊಂಡಿದ್ದೀರಿ, ಡೆಫಿನೆಟ್ಲಿ ಅವ್ರು ನಮ್ಮ ಹತ್ರ ಹೇಳ್ತಾ ಇದ್ರು. ಅವ್ರ ಹತ್ರ ಅವತ್ತು ಕತೆ ಇಲ್ಲ ಅದು. ಸೊ ನಾವು ಆಮೇಲೆ ಏನ್ ಮಾಡಿದ್ವಿ, ಬೇರೆ ಹೀರೋಗಳಿಗೆ ಅಪ್ರೋಚ್ ಆಯ್ತು, ಏನೇನೋ ಆಯ್ತು. ಆಮೇಲೆ ರಾಮರಸ ಸ್ಟಾರ್ಟ್ ಆಯ್ತು, ಆಮೇಲೆ ಮಾಡೋಣ ರಾಮರಸ ಮುಗಿದ್ಮೇಲೆ ಅಂತ. ಸೊ ನಾನು ಬೇರೆ ಪ್ರಾಜೆಕ್ಟ್ ಅಲ್ಲ ಅದೇ. ಸೊ ಅದಾದ್ಮೇಲೆ ಅವರು ಅದನ್ನ ಲಿಫ್ಟ್ ಮಾಡಿರ್ಬೋದು, ಅವ್ನು ಮಾಡಲ್ಲ ಅಂತ ಗೊತ್ತಾದ್ಮೇಲೂ ಕೂಡ. ಸೊ ನಾವಂತೂ ಅವ್ರಿಗೆ ಮುಂಚೆನೆ ಕತೆ ಹೇಳಿದ್ದೆ, ಆ ಟೈಮಲ್ಲಿ ಅವ್ರ ಹತ್ರ ಕತೆ ಇರ್ಲಿಲ್ಲ. ಇದ್ದಿದ್ರೆ ಅವರು ನಮ್ಮ ಹತ್ರ ಡೆಫಿನೆಟ್ಲಿ ಹೇಳ್ತಾರೆ ಸರ್, ಅದು ಕಾಮನ್ ಥಿಂಗು. ಯಾವೇ ಡೈರೆಕ್ಟರ್ ಹತ್ರ ನೀವು ಅಥವಾ ನಿರ್ಮಾಪಕರ ಹತ್ರ ಅಥವಾ ಹೀರೋ ಹತ್ರ ಕತೆ ಹೇಳಿದ್ರೆ, ನೀನ್ ಆಲ್ರೆಡಿ ನಾನು ಈ ಕತೆ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವನ ಹತ್ರ ಇಲ್ದೇ ಇದ್ದಾಗ ಅವ್ನು ಹೇಳಲ್ಲ ಅಷ್ಟೇ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ, ಮೀಡಿಯಾದವ್ರಿಗೆಲ್ಲರಿಗೂ ನಿಜವಾಗ್ಲೂ ಒಬ್ಬ ರೈಟರ್ಗೆ ಮೋಸ ಆಗ್ಬಾರ್ದು ಅನ್ನೋದು ನಿಮ್ಗೆಲ್ರಿಗೂ ನಿಜವಾಗ್ಲೂ ಇದ್ರ ಬಗ್ಗೆ ಆಸಕ್ತಿ ಇದೆ ಅಂತಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆನೆ ಈ ಕತೆ ನಾವು ರಮೇಶ್ ಅರವಿಂದ್ ಸರ್ಗೆ ಹೇಳಿದೀವಿ, ಶರಣ್ ಸರ್ಗೆ ಹೇಳಿದೀವಿ. ನಿಜವಾಗ್ಲೂ ನಿಮ್ಗೆಲ್ಲರಿಗೂ ಮನಸ್ಸು ಇದೆ, ಒಬ್ಬ ರೈಟರ್ಗೆ ಅನ್ಯಾಯ ಆಗ್ತಾ ಇದೆ, ಒಬ್ಬ ರೈಟರ್ಗೆ ಅನ್ಯಾಯ ಆಗ್ಬಾರ್ದು ಅಂತ ನೀವೇನಾದ್ರೂ ಇದ್ರೆ ದಯವಿಟ್ಟು ರಮೇಶ್ ಅರವಿಂದ್ ಸರ್ನ ಮತ್ತು ಶರಣ್ ಸರ್ನ ಓಪನ್ ಆಗಿ ಮಾತಾಡಕ್ ಹೇಳಿ. ನಮ್ಮ ಡೈಲಾಗ್ ರೈಟರ್ ರಘು ನಿಡ್ವಳ್ಳಿ ಇದಾರೆ, ಇದನ್ನ ಆಗ್ಬಾರ್ದು ಅನ್ಯಾಯ, ಇದು ಚಾಲೆಂಜ್ ಮಾಡ್ತೀನಿ, ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಇದು ಓಪನ್ ಚಾಲೆಂಜ್ ಮಾಡ್ತೀನಿ. ನಾನು 2 ನಿಮಿಷದ ಕತೆ ಹೇಳಿದ್ದೀನ ಇಲ್ಲ ಇದರಿಂದ ಕದ್ದು ಕತೆ ಹೇಳಿದೀವ ಅಂತ ಇದು ಡಿಸೈಡ್ ಆಗ್ಬೇಕು. ಒರಿಜಿನಲ್ ಅವ್ರದ್ ಕತೆನ ನಮ್ ಕತೆನ ಅಂತ ಇದು ಡಿಸೈಡ್ ಯಾಕೆಂದ್ರೆ ತುಂಬಾ ದೊಡ್ಡವರು ರಮೇಶ್ ಅರವಿಂದ್ ಸರ್ ಈಸ್ ವೆರಿ ಲೆಜೆಂಡರಿ ಆಕ್ಟರ್ ಅಂಡ್ ಡೈರೆಕ್ಟರ್. ನಾನು ಕರೆಯಕ್ಕಾಗಲ್ಲ. ಆದ್ರೆ ನಿಮ್ಗೆಲ್ಲರಿಗೂ ಮೀಡಿಯಾದ ಬದ್ಧತೆ ಇದೆ. ಇದು ಒಬ್ಬ ರೈಟರ್ಗೆ ನ್ಯಾಯ ಸಿಗಬೇಕು ಅಂತ ನಿಮ್ಗೆಲ್ರಿಗೂ ಏನಾದ್ರು ಇತ್ತು ಅಂತಂದ್ರೆ ನಾಳೆ ರಮೇಶ್ ಅರವಿಂದ್ ಸರ್ನು ಕೇಳಿ, ಆಮೇಲೆ ಶರಣ್ ಸರ್ನು ಕೇಳಿ, ಆಕಾಶ್ ಶ್ರೀವಾಸ್ ಅವ್ರನ್ನ ಕೇಳಿ, ಮಹಾಂತೇಶ್ ಹಂದ್ರಾಳ್ ಅಂತ ಇವಾಗ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಸ್ಪಾರ್ಕ್ ಅಂತ ಡೈರೆಕ್ಟ್ ಮಾಡ್ತಾ ಇದಾರೆ, ಅವ್ರು ಕೇಳಿ. ಇವ್ರು ಎಲ್ರಿಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ಹೋಗಿ ಕತೆ ಹೇಳಿದೀವಿ. ನಿಮ್ಗೆಲ್ಲರಿಗೂ ಬದ್ಧತೆ ಇದೆ, ನೀವೆಲ್ಲರೂ ನಿಲ್ಬೇಕು ಒಬ್ಬ ರೈಟರ್ ಪರವಾಗಿರ್ತಂದ್ರೆ ಬನ್ನಿ, ಇದನ್ನ ನಾವು ಹೋರಾಟ ಮಾಡೋಣ. ಇದು ಬಿಟ್ಬಿಟ್ಟು ಪರ್ಸನಲ್ ಆಗಿ ಗುರು ದೇಶಪಾಂಡೆ ಅವರು ಹಿಂಗಿದ್ರು, ಅವ್ರು ಇದು ಬಿಟ್ಬಿಡಿ. ಪರ್ಸನಲ್ ವಿಷಯಗಳನ್ನ ಬಿಟ್ಟು ಒಬ್ಬ ರೈಟ್ರು ಒಂದು ಸಿನಿಮಾ ಅಂತ ಹೋರಾಟ ಮಾಡೋದಾದ್ರೆ ದಯವಿಟ್ಟು ನೀವೆಲ್ಲರೂ ಕೈ ಜೋಡಿಸಿ. ಅದನ್ನ ಬಿಟ್ಬಿಟ್ಟು ಗುರು ದೇಶಪಾಂಡೆಗೆ ಹಿಂಗ್ ಫ್ಲಾಶ್ ಬ್ಯಾಕ್ ಇದೆ, ಗುರು ದೇಶಪಾಂಡೆ ಜೊತೆ ಹಿಂಗ್ ಸೇರಕ್ಕಾಗತ್ತೆ, ಈ ತರ ನಾಟಕಗಳೆಲ್ಲ ಮಾಡಬೇಡಿ. ಈ ತರ ನಾಟಕ ನಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಬೇಜಾರ್ ನಾಟಕ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಇದು ಬೇಡ ನನಗೆ. ನಾನು ಮಾಡಿದ್ದೀನಿ, ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ. ನಾನು ಇವತ್ತು ಮೀಡಿಯಾ ಎಲ್ರ ಮುಂದೆ ಹೇಳ್ತೀನಿ, ಈ ಮೂಲಕ ನಾನು ಅಜಯ್ ರಾವ್ ಅವರಿಗೆ ದಯವಿಟ್ಟು ಸಾರಿ ಹೇಳ್ತೀನಿ. ಅವತ್ತು ನಾನು ಕೆಲವು ಮಾತಾಡಬಾರ್ದಾಗಿತ್ತು, ಕೆಲವು ಅವ್ರು ಮಾಡಿದ ತಪ್ಪೇ ಇದೆ, ಆದ್ರೆ ನಾನು ಕೆಲವು ಪದಗಳನ್ನ ಬಳಸಬಾರ್ದಾಗಿತ್ತು, ಆದ್ರೆ ಕೆಲವು ಪದಗಳನ್ನ ನಾನು ಬಳಸಿದ್ದೀನಿ. ನಿಜವಾಗ್ಲೂ ಅವರಿಗೆ ಅವತ್ತಿನ ದಿನದ ಸಾರಿ. ಆಕ್ಚುಲಿ ಅಂದ್ರೆ ಅವತ್ತು ನನಗಷ್ಟು ಮೆಚುರಿಟಿ ಇರ್ಲಿಲ್ವಾ, ಇಲ್ಲ ಅವತ್ತು ನನಗೆ ಇದು ಇತ್ತ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಅಜಯ್ ರಾವ್ ಅವರು ಇದನ್ನ ನೋಡಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದ್ರೆ ಬಿಕಾಸ್ ಯಾಕಂದ್ರೆ ಆ ತಪ್ಪೇ, ಅವತ್ತು ಅವ್ರು ಮಾಡಿದ್ದು ತಪ್ಪು, ಆದ್ರೆ ಆ ಕೆಲವು ಪದ ಬಳಕೆಗಳನ್ನ ನಾನು ಮಾಡಬಾರ್ದಾಗಿತ್ತು, ಮಾಡಿದ್ವಿ. ಮನುಷ್ಯ ಹೋಗ್ತಾ 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 ಮೆಚುರಿಟಿ ಕಲಿತಾ ಹೋಗ್ಬೇಕು ಹೊರತು ಅವನು ಕೆಳಗಡೆ ಇಳಿತಾ ಹೋಗ್ಬಾರ್ದು. ಸಕ್ಸಸ್ ಫೇಲ್ಯೂರ್ ನಾನು ಆ ಕಾಲದಲ್ಲಿ 2013 ಪೀಕ್ ಸಕ್ಸಸ್ ನೋಡ್ಬಿಟ್ಟಿದೀವಿ. ಸಕ್ಸಸ್ ನೋಡದೆ ಏನು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ನಾವೇನು ಮಾಡಿಲ್ಲ. ಆದ್ರೆ ಮನುಷ್ಯ ಮೆಚೂರ್ಡ್ ಆಗ್ತಾ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಪರ್ಸನಲ್ ಟಾರ್ಗೆಟ್ ಮಾಡಿ ಅವನ ಫ್ರೆಂಡ್ ಮನೆ ಕರೀತಾರ, ಈ ತರದನ್ನೆಲ್ಲ ನಾಟಕ ಮಾಡಬೇಡಿ. ಡಾರ್ಲಿಂಗ್ ಕೃಷ್ಣ ಅವ್ರೆ, ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಫ್ರೆಂಡೇ. ಯಾಕಂದ್ರೆ 2013 ನಿಮ್ ಜೊತೆ ಒಂದು ರಿಲೇಶನ್ಶಿಪ್ ಇದೆ ನನಗೆ. 2013 2020 ವರ್ಗೂ ನೀವು ನನ್ನ ಹತ್ರ ದಿನಕ್ಕೆ 1 hour 1.5 hour ಮಾತಾಡದೆ ಮಲಗ್ತಾ ಇರ್ಲಿಲ್ಲ ನೀವು. ಅದಾದ್ಮೇಲೆ ನಿಮ್ಗೆ ಸಕ್ಸಸ್ ಬಂತು, ನೀವು ಚೇಂಜ್ ಆದ್ರೆ ನಾವು ಬೇಕಾದಾಗ ನಿಮ್ಮನ್ನ ಮೀಟ್ ಮಾಡ್ತಾ ಇದೀವಿ. ನಾವು ನಿಮಗೆ ಸಾಕಷ್ಟು ಕಥೆಗಳನ್ನ ಹೇಳಿದೀವಿ. ಅದೇನೋ ಒಟ್ಟಾಗಿ ಕೆಲಸ ಮಾಡಕ್ ಆಗಿಲ್ಲ. ಆದ್ರೆ ನೀವು ಫ್ರೆಂಡ್ ಅಲ್ಲ ಅಂದ್ರೆ ನೀವು ನನ್ನ ಫ್ರೆಂಡೇ. ಆದ್ರೆ ಸಕ್ಸಸ್ ಬಂದಿದೆ ಅಂತ ಅಂದ ತಕ್ಷಣನೇ, ಇಲ್ಲ ಫೇಲ್ಯೂರ್ ಬಂತ ಅಂದ ತಕ್ಷಣ ಒಬ್ಬನ ಫ್ರೆಂಡ್ ನ ಬಿಡೋಷ್ಟು ನಾನು ಮನುಷ್ಯತ್ವ ಕಳ್ಕೊಂಡಿಲ್ಲ ಇನ್ನೂವರೆಗೂ. 27th ಚೇಂಬರ್ ಅಲ್ಲಿ ಕರೆದಿದ್ದಾರೆ. ಚೇಂಬರ್ ದೊಡ್ಡದು ನಮಗೆ, ಯಾಕಂದ್ರೆ ನಮ್ಮ ಮದರ್ ಇದು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವ್ರು ಅಲ್ಲಿ ಯಾರು ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿ ಬರ್ಲಿ. ಇಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೀವಿ ಅಂದ್ರೆ ಲೀಗಲ್ ಆಗಿ ಫೈಟ್ ಮಾಡಕ್ ನಾನು ಹೋದ್ರೆ ಮುಗ್ದೇ ಹೋಗ್ಬಿಡುತ್ತೆ.
ಒಂದೇ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಬೇಡ ಬಿಡಿ ಇವಾಗ ನಿಮ್ಗೆಲ್ರಿಗೂ ಹೇಳಿ. ಸರ್ ಆಮೇಲೆ ಅದು ಗೂಗಲ್ ಕತೆ ಅಂತ ಒಂದು 10-20 ಸಲ ಅವ್ರು ಹೇಳಿದ್ದಾರೆ. ನಾನೀಗ ಗೂಗಲ್ ಕತೆ ಲಿಫ್ಟ್ ಮಾಡಿ ನಾನೀಗ ಅವರಿಗೆ ಕತೆ ಮಾಡೋದು, ನಾನು ಹೀರೋಗೆ ಅದನ್ನ ಯಾಕೆ ಹೇಳ್ತೀನಿ? ಈಗ ಒಂದು ಕತೆ ಹೇಳಿದ್ಮೇಲೆ ಒಂದೂವರೆ ಗಂಟೆ ಕತೆ ಹೇಳಿದ್ಮೇಲೆ ಸೊ ಲಿಫ್ಟ್ ಅಲ್ಲ, ಒಂದು ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಅದು ಎಲ್ಲರಿಗೂ ಗೂಗಲ್ ಸಿಗುತ್ತೆ. ನಾವೀಗ 100 ಇನ್ಸಿಡೆಂಟ್ ಮೇಲೆ ಲೈಫಲ್ಲಿ ಕತೆ ಹುಟ್ಟೋದು ಯಾವುದೋ ಒಂದು ಘಟನೆಗಳ ಮೇಲೆ ಆಗುತ್ತೆ. ನಮ್ಮ ಪರ್ಸನಲ್ ಬದುಕಲ್ಲಿ ಇರ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಮೇಲೂ ಆಗ್ಬೋದು, ಕೊರೋನಾ ಮೇಲೆ 108. ನೀವು ದುರಂಧರ್ ನೋಡಿದ್ರೆ ನಾನು ಅವಾಗಲೇ ಹೇಳಿದೆ, ಎಲ್ಲದು ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ಅದು. ಸೊ ನಾನು ಅದನ್ನ ಕತೆ ಹೇಳಿ ಕೂಡ ಈ ಕೇಸು, ಆಮೇಲೆ ನಮ್ಮ ಸ್ಕ್ರೀನ್ ಪ್ಲೇ ಅಲ್ಲಿ ಅದನ್ನ ಇಟ್ಕೊಂಡಿದೀವಿ. ಎಂಡ್ ಸ್ಕ್ರೋಲಿಂಗ್ ಟೈಟ್ಲ್ ಬರುತ್ತೆ ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, ಆ ಕೇಸ್ ಜೊತೆನೂ ಕೂಡ ಬೇರೆ ಬೇರೆ ಎಲ್ಲ ನಾವು ಹಾಕ್ತಿವಿ. ಅದನ್ನ 10 ಸಲ ಗೂಗಲ್ ಕತೆ ಕದ್ದು ಗೂಗಲ್ನ ಅದನ್ನ ಒಬ್ಬ ಹೀರೋಗೆ 2 ನಿಮಿಷ ಕತೆ ಹೇಳಕ್ ಹೋಗಲ್ಲ ಸರ್. ಒಬ್ಬ ನಿರ್ಮಾಪಕರ ಜೊತೆ ನಾವು ಒಂದು 2 ನಿಮಿಷ ಅದ್ಯಾವ್ದೋ ಗೂಗಲ್ ಕತೆ ಹೇಳ್ಬಿಟ್ಟು ಅವ್ರಿಗೆ ಸಿನಿಮಾ ಒಪ್ಸಕ್ಕೆ ಒಂದು ಡೇಟ್ ತಗೊಳಕ್ಕೆ ಯಾರು ಹೋಗಲ್ಲ. ಸೊ ಸುಮ್ನೆ ಅವ್ರು ಅದನ್ನ ಡಿಫೆಂಡ್ ಮಾಡ್ಕೊಳಕ್ ಆಗದೆ ಸುಮ್ನೆ ಅವ್ರಿಗೊಂದು ರೀಸನ್ ಬೇಕಿತ್ತು ಎಲಿಗೇಷನ್ ಮಾಡಕ್ಕೆ, ಅದು ಎಲಿಗೇಷನ್ ಮಾಡಿದ್ದಾರೆ. ಆ ತರ ಇದ್ದಿದ್ದು ನಾನು ಅವ್ರಿಗೆ ಹೈಡ್ ಮಾಡ್ತಿದ್ದೆ. ಅದು ನಾನು ಗುರು ದೇಶಪಾಂಡೆ ಅವ್ರಿಗೂ ಹೈಡ್ ಮಾಡ್ಲಿಲ್ಲ, ರಮೇಶ್ ಅರವಿಂದ್ ಅವ್ರಿಗೂ ಹೈಡ್ ಮಾಡ್ಲಿಲ್ಲ, ಯಾರಿಗೂ ಮಾಡ್ಲಿಲ್ಲ, ಎಲ್ಲದೂ ತೋರಿಸಿದೀವಿ ನಾವು. ಅದು ಸರ್ ನಾವು ಈ ಕತೆ ರೆಡಿ ಆದ ತಕ್ಷಣ ಫಸ್ಟ್ ನಾವು ರಮೇಶ್ ಅರವಿಂದ್ ಸರ್ಗೆ ಹೋಗಿ ಹೇಳಿದ್ದು ಕತೆನ. ರಮೇಶ್ ಅರವಿಂದ್ ಸರ್ಗೆ ಕತೆ ಹೇಳಿ ಈ ಕತೆ ಇನ್ನೂ ಬೇರೆ ತರದ್ದು ಒಂದ್ ಸ್ವಲ್ಪ ಆಗ್ಬೇಕು ಅಂತ ಹೇಳಿ ಸೆಕೆಂಡ್ ಟೈಮ್ ಹೋಗಿ ವಿತ್ ಸ್ಕ್ರೀನ್ ಪ್ಲೇ ಹೇಳಿದ್ವಿ. ಅದಾದ್ಮೇಲೆ ಡೆವಲಪ್ ಆಯ್ತು ಏನಂತಂದ್ರೆ ಅದ್ರೊಳಗಡೆ ಒಂದು ಲಾಯರ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಬಂತದು. ಆ ಲಾಯರ್ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಅಂದಾಗ ನಾನು ರಮೇಶ್ ಸರ್ನ ಮತ್ತು ಶಿವಣ್ಣ ಅವ್ರನ್ನ ಕಾಂಬಿನೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮೂರ ಮಂದಾರ ಆದ್ಮೇಲೆ ಅವರಿಬ್ರು ಕಾಂಬಿನೇಷನ್ ಮಾಡಿಲ್ಲ. ಆ ಕಾಂಬಿನೇಷನ್ ಮಾಡಿ ಸಿನಿಮಾ ಮಾಡಿದ್ರೆ ಈ ಪಿಕ್ಚರ್ ಚೆನ್ನಾಗಿರುತ್ತೆ. ಟೈಟ್ಲ್ ಬೇರೆ ಕೂಡಲ ಸಂಗಮ ಅಂತ ಇಟ್ಟಿದೀವಿ ಅಂತ ನಾನು ಅನ್ಕೊಂಡ್ವಿ. ಅದಾದ್ಮೇಲೆ ಬಜೆಟ್ ತುಂಬಾ ಮೀರ್ತು, ಆ ಬಜೆಟ್ ಮಾಡಕ್ ಆಗಲ್ಲ ಅಂತಂದಾಗ ಸರಿ ನಮ್ಗೆ ತುಂಬಾ ಹತ್ತಿರದ ಡಾರ್ಲಿಂಗ್ ಕೃಷ್ಣ ಅವರು, ಸರಿ ಡಾರ್ಲಿಂಗ್ ಕೃಷ್ಣ ಇಟ್ಕೊಂಡೆ ಮಾಡೋಣ ಸ್ವಲ್ಪ ಕಮ್ಮಿ ಇದರಲ್ಲಿ ಅಂತ. ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರ ಕತೆ ಹೇಳಿ ಇಷ್ಟೇ ವಿಷಯ. ಅದು ಓಪನ್ ಮಾಡಿ ತೋರಿಸಿ. ಹಾ ಶರಣ್ ಅವ್ರಿಗೂ ಹೇಳಿ ನೋಡಿ, ಅವ್ರಿಗೆ ಅದ್ರಲ್ಲಿ ಕೆಳಗಡೆ ಇದು ಇದೆಯಾ ಕತೆ ನಾವು ಇನ್ಸ್ಪೈರ್ ಆಗಿದೀವಿ ಅವರಿಂದ ಅಂತ ಒಪ್ಕೊಂಡು ಒಬ್ಬ ರೈಟರ್ಗೆ ಬೆಲೆ ಕೊಡಿ. ಅಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ಸಕ್ಸಸ್ ರೇಟ್ ಕಮ್ಮಿ ಇದೆ. ಯಾಕೆಂದ್ರೆ ನಾವು ರೈಟರ್ಸ್ ಬೆಲೆ ಕೊಡ್ತಾ ಇಲ್ಲ. ರೈಟರ್ಸ್ಗೆ ಬೆಲೆ ಕೊಟ್ರೆ ಆಟೋಮೆಟಿಕ್ ಆಗಿ ನಾವು ಮಲಯಾಳಂಕ್ಕಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತೆಲುಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತಮಿಳ್ಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು. ರೈಟರ್ಸ್ ಬೆಲೆ ಕೊಟ್ರೆ, ನೀವು ರೈಟರ್ಸ್ ನ ಕತೆ ಕೇಳ್ಬಿಟ್ಟು ಆ ರೈಟರ್ಸ್ ಬೆಲೆ ಕೊಡದೆ ನಾನೇ ಎಲ್ಲಾ ಮಾಡಿದೆ ಅಂತ ಹಾಕೊಟ್ರೆ ಏನಿದೆ ರೀ ಅದ್ರಲ್ಲಿ? ಒಬ್ಬ ರೈಟರ್ಸ್ ಸ್ಕ್ರೀನ್ ಪ್ಲೇ ರೈಟರ್ ಅಲ್ಲಿ ರಾಘುನು ಮಾಡಿದ ಮುಗಿದ ಹೋಯ್ತಲ್ಲ, ಏನಿದೆ ಅದ್ರಲ್ಲಿ? ಏನು 1 ಕೋಟಿ ರೆಮ್ಯುನರೇಷನ್ ಕೇಳ್ತಾರ ರಾಘು? ಇಲ್ವಲ್ಲ, 1 ಕೋಟಿ ಅಂತ ಕೇಳಲ್ಲ. ಏನಕ್ಕೆ ನಿಮಗೆ ಕತೆ, ಚಿತ್ರಕತೆ, ನಿರ್ದೇಶನ, ನಿರ್ಮಾಪ ಎಲ್ಲ ನಾನೇ ಹಾಕೊಳ್ಳುವಂಥದ್ದು ಏನಿದೆ ಅದರಲ್ಲಿ? ಒಬ್ಬ ರೈಟರ್ಗೆ ವ್ಯಾಲ್ಯೂ ಕೊಟ್ರೆ ಇಂಡಸ್ಟ್ರಿ ಬೆಳೀತದೆ. ಇವಾಗ ಆ ಪಿಕ್ಚರ್ ಅಲ್ಲಿ ರಾಘವೇಂದ್ರ ನಾಯಕ್ ಅವ್ರಿಗೆ ಹೆಸರು ಕೊಟ್ರೆ, ನಾನು ಲವ್ ಮಕ್ಕಳ 3 ಸ್ಕ್ರೀನ್ ಪ್ಲೇ ಹೆಲ್ಪ್ ಮಾಡಿದ್ದೀನಿ ಸರ್ ಅಂತ ಹೇಳಿದ್ರೆ 1-2 ಸಿನಿಮಾ ಸಿಗುತ್ತೆ ಇವ್ರಿಗೂ. ಆ 1-2 ಸಿನಿಮಾದಿಂದ ಇವ್ರು ಬದುಕು ಕಟ್ಕೊಳ್ತಾರೆ. ಈ ತರ ಇನ್ನೊಂದು 4 ಜನ ರೈಟರ್ಸ್ ಬರ್ತಾರೆ. ಇವಾಗ ಜೆಂಟಲ್ಮೆನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅವ್ರೊಂದು ಸಿನಿಮಾ ಆವರೇಜ್ ಆಗಿತ್ತು ಜಡೇಶ್ ಅವ್ರಿಗೆ, ನಾನು ಕರೆದು ಜೆಂಟಲ್ಮೆನ್ ಸಿನಿಮಾ ಕೊಟ್ಟೆ, ಒಳ್ಳೆ ರಿಪೋರ್ಟ್ ಬಂತು, ಸಾಂಗ್ ಹಿಟ್ ಆಯ್ತು, ಎಲ್ಲ ಹಿಟ್ ಆಯ್ತು. ಅದಾದ್ಮೇಲೆ ಹೋಗಿ ಶರಣ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ದುನಿಯಾ ವಿಜಯ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ಕಾಟೇರ ಕತೆ ಬರೆದ್ರು. ಒಬ್ಬರು ಬೆಳೆಸೋದ್ರಿಂದ ಒಬ್ರಿಗೆ ಕ್ರೆಡಿಟ್ ಕೊಡೋದ್ರಿಂದ ಕಮ್ಮಿ ಏನಾಗತ್ತೆ ಅಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ ಅಂತಂದ್ರೆ ಇನ್ಯಾವ್ದ್ರ ಬಗ್ಗೆನೋ ಮಾತಾಡ್ತಾರೆ ಪರ್ಸನಲ್. ಬಿಡಿ, ಫೈಟ್ ಮಾಡಕ್ ರೆಡಿ ಇದೀವಲ್ಲ. ನೋಡಿ, ನಾನು ರಾಘವೇಂದ್ರ ಸ್ವಾಮಿನ ನಾನು ತುಂಬಾ ನಂಬ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರ ಹತ್ರ ನಾ ದುಡ್ಡು ಕೇಳಿಲ್ಲ. ಅದಕ್ಕೆ ಸಾಕ್ಷಿನೂ ಇದೆ, ಅವ್ರಿಗೆ ವಾಯ್ಸ್ ಮೆಸೇಜ್ ಕಳ್ಸಿರೋದಿದೆ. ವಾಯ್ಸ್ ಮೆಸೇಜ್ ಕಳ್ಸಿರೋದು, ಆ ವಾಯ್ಸ್ ಮೆಸೇಜ್ ಕೇಳಿಸ್ತಾ ಇದೆ. ಇವತ್ತು ನಮ್ ಟೈಮ್ ಸರಿ ಇಲ್ವಾ ಏನೋ ಗೊತ್ತಿಲ್ಲ, ನನ್ನ ಮೊಬೈಲ್ ಹ್ಯಾಂಗ್ ಆಗ್ಬಿಟ್ಟಿದೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಕೆಳಗಡೆ. ಇಲ್ಲ ಅಂದಿದ್ರೆ ಆ ವಾಯ್ಸ್ ಮೆಸೇಜ್ ನಿಮ್ಗೆ ಕೇಳಿಸ್ಬಿಡ್ತಿದೆ. ನಾಳೆ ಏನೋ ನಮ್ಮ ಅನಿಲ್ ಅದು ರಿಕವರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾನೆ. ಅದು ರಿಕವರಿ ಮಾಡ್ಕೊಟ್ರೆ ಆ ವಾಯ್ಸ್ ಮೆಸೇಜ್ ನಿಮ್ಗೆಲ್ಲರಿಗೂ ಫಾರ್ವರ್ಡ್ ಮಾಡ್ಬಿಡ್ತೀನಿ.
ಮೇಡಮ್ ಏನ್ ಮೇಡಮ್ ಅದೇ ಹೇಳಿದ್ನಲ್ಲ ಮೇಡಮ್, ನನಗೆ ಪರ್ಸನಲ್ ಆಗಿ ನಂಗೂ ಒಂದು 45 ಏಜ್ ಆಗ್ತಾ ಇದೆ, ಸಾಕಾಗಿದೆ. ನೆಗೆಟಿವ್ ಮಾತಾಡಿ ಪರ್ಸನಲ್ ಒಬ್ಬರ ಬಗ್ಗೆ ಮಾತಾಡಿ ಸಾಕಾಗಿದೆ. ಈ ಉಡಾಪೆಗಳ ಮಾತುಗಳು ಆಡಕ್ಕೆ ನಾನು ಬಂದಿಲ್ಲ. ಎಲ್ಲರೂ ಸೇರ್ಕೊಂಡು ಏನಾದ್ರು ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಾಗುತ್ತೆ ಅಂತಂದ್ರೆ ಕೂತ್ಕೊಂಡು ಮಾತಾಡೋಣ, ಏನಾದ್ರೂ ಒಂದು ಒಳ್ಳೇದ್ ಮಾಡೋಣ. ಅದು ಬಿಟ್ಬಿಟ್ಟು ಈ ಉಡಾಪೆ ತರ ಆಗಿ ಲೆಜೆಂಡರಿ ಡೈರೆಕ್ಟರ್ ಗುರು ದೇಶಪಾಂಡೆ, ಲೆಜೆಂಡ್ ರೈಟರ್, ಈ ತರದ್ದು ಉಡಾಪೆಗಳೆಲ್ಲ ನಾನು ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ಸಾಕು ಆಗಿದೆ, ವಯಸ್ಸಾಗಿದೆ. ಇಂಡಸ್ಟ್ರಿಗೆ ಏನಾದ್ರು ಮಾಡೋದಾದ್ರೆ ಒಳ್ಳೇದ್ ಮಾಡೋಣ. ಆಗಿಲ್ವಾ ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡು ಇರೋಣ. ಥ್ಯಾಂಕ್ ಯು. ಎಲ್ರಿಗೂ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳು. ಈ ಲವ್ ಮಾಕ್ಟೆಲ್ ಕಾಂಟ್ರವರ್ಸಿ ನನಗೆ ಇವತ್ತಿಗೆ ಮುಗೀತು. ನಾಳೆ ನಮ್ಮ ರಾಮರಸ ಸಿನಿಮಾದ ಪ್ರಜ್ವಲ್ ದೇವರಾಜ್ ಅವರು ಆಕ್ಟ್ ಮಾಡಿರುವ ಒಂದು ಅನಾವರಣ ಇದೆ. ದಯವಿಟ್ಟು ನೀವೆಲ್ಲರೂ ನಾಳೆ ಬಂದು ಅದಕ್ಕೆ ಸಹಕರಿಸಬೇಕು ಮತ್ತು ಅದಕ್ಕೆ ಬೆಂಬಲಿಸಬೇಕು ಅನ್ನೋದು ನಿಮ್ಮ ಎಲ್ಲರ ಮೂಲಕ ಕೇಳ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.